वक्रतुण्डञ्च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಆನಂದವಿರಲಿ
ನಮಸ್ಕಾರ ಶ್ರೋತೃಗಳೇ. ಈ ಪ್ರಸಿದ್ಧ ಹಾಗೂ ಸುಗಮವಾದ ಗೀತೆಯನ್ನು ನೀವು ಕೇಳಿದ್ದೀರಿ ಅಂತ ಭಾವಿಸ್ತೀನಿ. ಗೋಪಾಲಕೃಷ್ಣ ಅಡಿಗ ಅವರ ಅತ್ಯುತ್ತಮ ಭಾವಗೀತೆಗಳಲ್ಲಿ ಒಂದು ಇದು. ಎಂಥ ಸಾಹಿತ್ಯ ನೋಡಿ, ಚೆನ್ನಾಗಿ ಹೇಳಿದ್ರಿ ಗಣೇಶ್ ಪ್ರಸಾದ್. ಆನಂದವಿದೆ ಅತಿಥಿಗಳ ಕರೆಯಬೇಕೆ ಅಂತಾರೆ. ಇನ್ನೊಂದ್ ಕಡೆ ಇರುವ ದುಂಬಿಯ ಬಿಟ್ಟು ಬರುವ ನೇಸರ ಕರೆಗೆ ಹೋಗೊಟ್ಟುದೋ ಎನ್ನ ಕೆಂದಾವರೆ ಅಂತಾರೆ. ಅದಾದ್ಮೇಲೆ ಇಲ್ಲಿ ಏನು ಅಂದ್ರೆ, ಈ ಪದ್ಯನ ನಾವು ಏನಾರು ಒಂದು ಅರ್ಥ ಕೊಡಬೇಕು ಅಂದ್ರೆ, ಕಮಲದ ಹೂವು ದುಂಬಿಗಳ ಜೊತೆ ಎಳೆ ಬಿಸಿಲಿನ ಜೊತೆ ವಿಹರಿಸ್ತಾ ಇದೆ. ಆದರೆ ಅತ್ತ ಸೂರ್ಯ ಬಂದು ನೀರಿನಲ್ಲಿ ತನ್ನ ಕೈಗಳನ್ನು ಹಾಕಿ ಕಲಕಿ ಅದಕ್ಕೆ ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾನೆ. ಕಮಲಕ್ಕೆ ಅವನು ಅಲ್ಲೋಲ ಕಲ್ಲೋಲ ಮಾಡಿದ್ರು ಅದೊಂದು ಮಧುರವಾದ ಅನುಭವ. ಅಂದ್ರೆ ಏನು ಇಲ್ಲಿ ಅಂದ್ರೆ, ನಾವು ಯಾವುದೋ ಒಂದು ಸನ್ನಿವೇಶದಲ್ಲಿ ನಾವು ಇರ್ತೀವಿ, ಆನಂದಿಸ್ತಾನೆ ಇರ್ತೀವಿ ಅನ್ಕೊಳ್ಳಿ. ಆದರೆ ಇದ್ದಕ್ಕಿದ್ದಂಗೆ ಇನ್ನೇನೋ ಒಂದು ಬಂದು ನಮ್ಮನ್ನ ಕರೆಯುತ್ತೆ. ಅದಕ್ಕೆ ನಾವು ಸಿದ್ಧ ಆಗಿರ್ಬೇಕು. ಅಂದ್ರೆ ಕವಿ ಕೇಳ್ತಾರೆ, ಬರುವ ಬಾಳಿನ ಕನಸು ರವಿಯಾಗಿ ಬಹುದೇನೋ, ಕಾಯಬೇಕೋ ಅದಕ್ಕೆ ಎಲ್ಲಿವರೆಗೆ. ನೀವು ಹೇಳಿದ್ರಿ ಶ್ರೀನಿವಾಸ್, ಇನ್ನೇದೋ ಒಂದು ಕರೆ ಬರುತ್ತೆ ಅಂತ. ಆ ಕರೆ ಏನಾದ್ರು ಯಾವ ಮೋಹನ ಮುರಳಿ ಕರೆಯಿತು ಆದ್ರೆ ಅವಾಗ ಇನ್ನೂ ಚೆನ್ನಾಗಿರುತ್ತಲ್ಲ. ಇಲ್ಲ ಅಡಿಗಳು ಎಲ್ಲ ಒಂದಕ್ಕೊಂದಕ್ಕೆ ತಗಲುತ್ತೆ. ಅಂದ್ರೆ ನೋಡಿ, ಇದು ಭಾವಗೀತೆಯ ಅಸ್ಪಷ್ಟತೆ ಇದರಲ್ಲಿ ಕಂಡು ಬಂದ್ರು ಕೂಡ, ಅಂದ್ರೆ ಭಾವಗೀತೆಗಳೆಲ್ಲ ಅಸ್ಪಷ್ಟನೇ. ಇದೇ ಅರ್ಥ ಅಂತ ಯಾರು ಹೇಳಕ್ಕಾಗೋದಿಲ್ಲ ಭಾವಗೀತೆ. ಗೋಪಾಲಕೃಷ್ಣ ಅಡಿಗ ಅವರದ್ದು ಅದರಿಂದ ಕವಿತೆಗಳು ಬಹಳನೇ ಅರ್ಥಪೂರ್ವಕ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟನೇ. ಗಟ್ಟಿ ಕವನಗಳು. ಇದೊಂದು ಈ ಹಾಡನ್ನು ಹಾಡಿರೋದು ಬಹಳ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಯಾರು ಹೇಳಿರೋದು? ಅದು ನಾನು ನೋಡ್ಬೇಕು, ನಾನು ಅದನ್ನ ಬರ್ಕೊಂಡ್ಬರ್ಲಿಲ್ಲ. ಇದನ್ನ 5-6 ಜನ ಹೇಳಿದ್ದಾರೆ. ಇದು ವಿಡಿಯೋ ಮಾಡಿದ್ದಾರೆ, ಬೇಕಾದಷ್ಟು ಜನ ಹೇಳಿದ್ದಾರೆ. ಚೆನ್ನಾಗಿದೆ. ಮತ್ತೆ ಈ ಹಾಡನ್ನ ನೀವು ಶ್ರೀನಿವಾಸ್ ನೀವು ಹಾಕಿದ್ರಲ್ಲ, ಈಗ ಏನಾರು ಅದಕ್ಕೇನಾರು? ಇಲ್ಲ ಏನೂ ಇಲ್ಲ, ಸುಮ್ಮನೆ ಒಂದು ಭಾವಗೀತೆ. ಅರ್ಥವಿಲ್ಲ ಹಿನ್ನೆಲೆ ಏನಾದ್ರು ಇದೆಯಾ ಇದಕ್ಕೆ? ಇದರಿಂದ ಹಾಡಿನಿಂದ ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡೋದಕ್ಕೆ ಅಂತ ಅನ್ಕೊಂಡೆ. ಇಲ್ಲ ಹಾಗೇನಿಲ್ಲ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತೆ ಅಷ್ಟೇ. ಸರಿ, ಬಹಳ ಒಳ್ಳೆಯದು. ಸೊ ನಮಸ್ಕಾರ ಶ್ರೋತೃಗಳ, ಇದು ಸಿಡ್ನಿ ಕನ್ನಡ ವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ನಿಮ್ಮನ್ನ ಬರ್ಮಾಡ್ಕೊಡ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನನ್ನ ಜೊತೆ ಇವತ್ತು ನಟರಾಜ್ ಅವರಿದ್ದಾರೆ. ನಮಸ್ಕಾರ ಶ್ರೋತೃ ಬಾಂಧವರಿಗೆಲ್ಲ. ಮತ್ತೆ ಗಣೇಶ್ ಪ್ರಸಾದ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಸಿಡ್ನಿ ಕನ್ನಡವಾಣಿ ಶ್ರೋತೃಗಳಿಗೆ. ಇವತ್ತು ಫೆಬ್ರವರಿ ತಿಂಗಳ 1ನೇ ತಾರೀಕು. ನಿಮಗೆ ತಿಳಿದ ಹಾಗೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ. ಅದಾದ್ಮೇಲೆ ನಾವು ನಮಗೆ ಗೊತ್ತಿರೋ ಹಾಗೇನೆ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ನಮ್ಮ ಆಡಿಯೋ ಹಾಕ್ತಾ ಇದೀವಿ. ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೋತಾ ಇದ್ದೀನಿ. ಮುಂಚೆ ಒಂದು ಹೇಳಬೇಕು, ಇನ್ನೂ ನಾವು 88.5 FM ತರಂಗಾಂತರದ ಮೂಲಕ ಈ ಕಾರ್ಯಕ್ರಮವನ್ನು ಕೇಳೋದಕ್ಕಾಗ್ತಾ ಇಲ್ಲ. ಟ್ರಾನ್ಸ್ಮಿಟರ್ ಅಲ್ಲಿ ಇನ್ನೂ ಕೆಲವು ತಾಂತ್ರಿಕ ತೊಂದರೆಗಳಿವೆ ಅಂತ ಕಾಣುತ್ತೆ. ಆದರೆ ಅಂತರ್ಜಾಲದಲ್ಲಿ ಲಭ್ಯ ನಿಮಗೆ. ಅದರಿಂದ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ಅಂತರ್ಜಾಲದಲ್ಲಿ ಕೇಳಿ. ಆಮೇಲೆ ನಮ್ಮ ಕಾರ್ಯಕ್ರಮದ ಅವಧಿಯಲ್ಲಿ ಫೋನ್ ಮಾಡೋದಾದ್ರೆ ಖಂಡಿತ ಮಾಡಿ. ನಮ್ಮ ನಂಬರು 9816277777 98162777 ನಮ್ಮ ನಂಬರು. ಆಮೇಲೆ ನೋಡಿ, ಇದು ನಾವು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಯೂಟ್ಯೂಬ್ನಲ್ಲಿ ಹೋದ ವಾರ ವಿ ಪ್ರಸಾದ್ ಮತ್ತು ಶೀಲಾ ಮೂರ್ತಿ ಅವರಿಬ್ರು ತಮ್ಮ ಅಭಿಪ್ರಾಯ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮದ ಮೇಲೆ. ಇವರು ಗಣೇಶ್ ಪ್ರಸಾದ್ ಅವರು ಒಂಥರ ಅವ್ರ ರೇಟಿಂಗ್ ಜಾಸ್ತಿ ಆಗ್ತಾ ಇದೆ. ಅವ್ರ ಮೊದಲನೇ ಕಾರ್ಯಕ್ರಮ ನಡೆಸಿದಾಗಲೇ ಅವ್ರ ರೇಟಿಂಗ್ ತುಂಬಾ ಹೆಚ್ಚಾಗಿ ಹೋಗ್ಬಿಡ್ತದೆ. ಆದರೆ ಹಾಗೇನೆ ನಾವು ಪಾರ್ಟಿಗಳಲ್ಲಿ ಅಲ್ಲಿ ಇಲ್ಲಿ ಜನನ್ನ ಸಂಧಿಸ್ತಾ ಇರ್ತೀವಿ. ಅವರು ನಮ್ಗೆ ಏನಾರು ಹೇಳ್ತಾ ಇರ್ತಾರೆ. ಹಾಗೆ ಒಂದು ಅಭಿಪ್ರಾಯ ನಮಗೆ ಕೇಳಿ ಬಂದಿದ್ದು ಇತ್ತೀಚೆಗೆ ಅಂದ್ರೆ, ಯಾಕೋ ಹಾಡುಗಳನ್ನ ಸ್ವಲ್ಪ ಹಿಂದಕ್ಕೆ ಕಳಿಸ್ತಾ ಕಡಿಮೆ ಮಾಡ್ತಿದೀವಿ ಅಂತ ಹೇಳೋಣ ಅನ್ಕೊಂಡಿದ್ದೆ. ನನಗೂ ಸಹ ನೀವು ಹೇಳಿದಾಗೆ ನಮ್ಮ ಸಮುದಾಯದಲ್ಲಿ ಇದೇ ತರ ಸೋಷಿಯಲ್ ಗ್ಯಾದರಿಂಗ್ ನಲ್ಲಿ ಈ ಒಂದು ಸಂಭಾಷಣೆ ನಡೆದಾಗ ನನಗೂ ಕೆಲವು ಜನ ಹಾಗೆ ಹೇಳಿದ್ರು, ಹಾಡು ಮಾಡಬೇಡಿ ಸ್ವಲ್ಪ. ನೀವು ಇದನ್ನು ನೋಡಿರ್ಬೋದು, ನಮ್ಮ ಗೈಡ್ಲೈನ್ಸ್ ಇದರದ್ದು, ಈ ಕಾರ್ಯಕ್ರಮದ್ದು. ಇದರಲ್ಲಿ ಆಸ್ಟ್ರೇಲಿಯನ್ ಮ್ಯೂಸಿಕ್
ಒಂದು ಕಂಟೆಂಟ್ ಇಷ್ಟಿರಬೇಕು ಅಂತಿದೆ. 40% ಇದರಲ್ಲಿ ಟೈಮಲ್ಲಿ ನೀವು ಆಸ್ಟ್ರೇಲಿಯನ್ ಮ್ಯೂಸಿಕ್. ಅದಕ್ಕೆ ನಾನು ಬಹಳ ಹಿಂದೆನೇ ಒಂದು ಸಭೆಯಲ್ಲಿ ಕೇಳಿದೆ, ಇದನ್ನ ಹೇಳಿದ್ರು ಅವರು ನಮಗೆಲ್ಲ ತರಬೇತಿ ಕೊಡ್ತಿದ್ದಾಗ, ಇದನ್ನ ಆಂಕರ್ ಹೇಗೆ ಮಾಡಬೇಕು ಅಂತ. ಅದಕ್ಕೆ ಹೇಳಿದೆ, ನಾನಿವಾಗ ನನ್ನ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು, ನಾವು ಹಾಕೋ ಸಂಗೀತಗಳೆಲ್ಲ ಕನ್ನಡ, ಅಂದರೆ ಭಾರತೀಯ ಒಳಪಟ್ಟಿದ್ದು ಮ್ಯೂಸಿಕ್ಕು, ಅದು ಆಸ್ಟ್ರೇಲಿಯನ್ ಮ್ಯೂಸಿಕ್ ಅಂತ. ಅವ್ರು ಹೇಳಿದ್ರು ಖಂಡಿತ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಏನೇ ಇಲ್ಲ, ಅದರಿಂದ ನೀವು ಯಾವ ಮ್ಯೂಸಿಕ್ಕಾರು ಹಾಕಿ ಪರವಾಗಿಲ್ಲ, ಆದರೆ ಒಂದು ಕಾರ್ಯಕ್ರಮದಲ್ಲಿ 40% ಅದು ಗೈಡ್ಲೈನ್ಸ್ ಅಲ್ಲಿದೆ. ಅದರಿಂದ ನಾವು ಬೇರೆಯವ್ರು ನಮಗೆ ಬಂದು ಹೇಳೋದಕ್ಕೆ ಮುಂಚೆನೇ ಅದನ್ನ ಸ್ವಲ್ಪ ತಿದ್ದುಪಡಿಸ್ಕೋಬೇಕು. ನೀವು ಇವತ್ತು ಕಾರ್ಯಕ್ರಮವನ್ನು ಹಾಡಿಂದ ಶುರು ಮಾಡಿದ್ ಬಹಳನೇ ಸಂತೋಷ ಅಂತ ಇಟ್ಕೊಳ್ಳಿ. ಸೊ ಇನ್ಮೇಲೆ ಅದನ್ನ ಜ್ಞಾಪಕ ಇಟ್ಕೊಳ್ಳೋಣ, ಯಾಕೆಂದ್ರೆ ವಿಚಾರ ಇಷ್ಟಿರ್ಲಿ, ಎಂಟರ್ಟೈನ್ಮೆಂಟ್ ಅಥವಾ ಸಂಗೀತ ಹೀಗಿರ್ಲಿ ಅಂತ ಒಂದು. ಸರಿ, ಹಾಗಿದ್ರೆ ಒಳ್ಳೆ ಕೆಲಸ ಆಯ್ತು. ಈಗ ನಮ್ಗೆ ಸ್ವಲ್ಪ ಯಾವ ಹಾಡು ಹಾಕ್ಬೋದು ಅಂತ ಯೋಚನೆ ಮಾಡಿ ನಿಮಗೆ ಸಜೆಷನ್ ಎಲ್ಲ ಕೊಡಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಗೈಡ್ಲೈನ್ ಹೇಳ್ಬಿಡ್ತೀನಿ. ನಾವು ವೆಬ್ಸೈಟಲ್ಲೇ ನೀವು ಹೋಗಿ ನೋಡಿದ್ರೆ ನಮ್ಮ ಕಾರ್ಯಕ್ರಮದ ಹಿನ್ನೆಲೆ ಏನು ಅಂತ ನಾವು ಹೇಳ್ತಾ ಇರೋದು ನಮ್ಮ ಕೇಳಿಗರಿಗೆ, ಅಂದರೆ ಕನ್ನಡ ಕಾರ್ಯಕ್ರಮವನ್ನು ಕೇಳಿ ಅದನ್ನು ಅನುಭವಿಸಿದವ್ರಿಗೆ ಆರೋಗ್ಯದ ವಿಷಯವಾಗಿ ತಿಳ್ಪಳಿಕೆ ಕೊಡಿಸ್ತಾ ಇದ್ದೀವಿ. ಅದು ಅಲ್ಲದೆ ಇಮಿಗ್ರೇಷನ್ನು ಬೇರೆ ಎಲ್ಲ ಚೇಂಜ್ ಆಗಿದ್ರೆ ಅದ್ರ ಮೂಲಕ ಅದಕ್ಕೆ ಸ್ವಲ್ಪ ನಾವು ಗಮನ ಕೊಡಬೇಕು. ಅದ್ರ ಬಗ್ಗೆನೂ ಸಹ ನಾವು ಯಾವ್ದಾದ್ರು ಒಂದು ಬದಲಾವಣೆಗಳಾಗ್ತಾ ಇದ್ರೆ ನಮ್ಮ ಆಸ್ಟ್ರೇಲಿಯಾದ ಫೆಡರಲ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಲಾಸ್ನಲ್ಲಿ ಅದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸೋದು ನಮ್ಮ ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ಕರ್ತವ್ಯ. ಹೌದು, ಖಂಡಿತ. ಲೋಕಲ್ ಕಂಟೆಂಪ್ರರಿ ಇನ್ಫಾರ್ಮೇಶನ್, ಉಪಯುಕ್ತ ಮಾಹಿತಿ. ಇವಾಗ ಹೀಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳೋದಾದ್ರೆ, ಕ್ಯಾಥರಿನ್ ಬೆನೆಲ್ ಪೆಗ್ ಅವರ ಬಗ್ಗೆ ಒಂದು ಮಾಹಿತಿ, ಆಮೇಲೆ ತುಸು ಕ್ರಿಕೆಟ್ ಸಮಾಚಾರ. ತುಂಬಾ ದಿವಸ ಆಗಿತ್ತು ನಾವು ಕ್ರಿಕೆಟ್ ವಿಷಯ ನಾನೇ ಹೇಳೋಣ ಅನ್ಕೊಂಡಿದ್ದೆ. ಅದಿದೆ, ಅದು ಇವರು ನಮ್ಮ ಶಶಿಕಾಂತ್ ಅವರು ಮಾತಾಡ್ತಾ ಇದ್ದಾರೆ. ಅದಾದ್ಮೇಲೆ ಇದು ಅಷ್ಟೇ ತುಂಬಾ ದಿವಸ ಆಗಿತ್ತು, ಜಯಂತ್ ಅವರ ಒಂದು ಶ್ರವಣ ಪೋಸ್ಟ್ ಕಾರ್ಡ್ ನಾವು ಇನ್ನು ಓದೋದು ಬಾಕಿ ಇದೆ, ಅದನ್ನ ಓದೋಣ. ಅದಾದ್ಮೇಲೆ ಗಣೇಶ್ ಪ್ರಸಾದ್ ಅವ್ರ ಕಡೆಯಿಂದ ಬಂಕಿಂ ಚಂದ್ರ ಅವ್ರ ಬಗ್ಗೆ ಒಂದೆರಡು ಮಾತುಗಳು. ಆಮೇಲೆ ಗಣರಾಜ್ಯೋತ್ಸವದ ಸ್ಥಿರ ಚಿತ್ರಗಳು, ಅಂದ್ರೆ ಅದಕ್ಕಿಂತ ಟ್ಯಾಬ್ಲೋ ಅಂತ ಬಿಟ್ರೆ ಕ್ಷೇಮ, ಟ್ಯಾಬ್ಲೋಗಳ ಬಗ್ಗೆ ಅವರ ಮುಂದುವರೆದ ಮಾಹಿತಿ. ಇದಿಷ್ಟು ನಮ್ಮ ಕಾರ್ಯಕ್ರಮ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೋದ್ವಾರ ಶಶಿಕಾಂತ್ ಅವರು ಯಶಸ್ಸು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳಬಹುದಾ? ಕಾಮೆಂಟ್ಸ್ ಅಥವಾ ಯಾರ್ದಾರು ಬಂದಿದ್ಯಾ? ಬಂದಿದೆ, ಇದ್ರಲ್ಲಿ ಬಂದಿದೆ. ಅವತ್ತು ಮಾಡಿದ ದಿನಾನೇನೆ ಅನುಶೂರಾಮ್ ಫೋನ್ ಮಾಡಿದ್ರು, ಮಾತಾಡಿದ್ರು. ಆಮೇಲೆ ವಿ ಪ್ರಸಾದ್ ಯೂಟ್ಯೂಬ್ ನಲ್ಲಿ ಹೇಳಿದ್ದಾರೆ. ಅಲ್ಲ, ಆ ಟಾಪಿಕ್ ನಲ್ಲಿ ನಾವು ಇರ್ಬೇಕಾದ್ರೆ ಬಹಳ ಒಳ್ಳೆ ಟಾಪಿಕ್ ತಗೊಂಡು ಶಶಿಕಾಂತ್ ಅವರು ಮಾತಾಡಿದ್ರು. ಅವರು ಯಶಸ್ಸು ಒಬ್ಬೊಬ್ಬರಿಗೆ ಒಂದೊಂದು ತರ ಅವ್ರ ಯಶಸ್ಸನ್ನ ಏನು ಅಂತ ಅವರು ನೋಡ್ಕೋಬಹುದು. ಅವರ ಮಾನದಂಡ ಇರುತ್ತಲ್ಲ, ಅಳಿಯೋ ಮಾನದಂಡ, ಯಶಸ್ಸಿನ ಮಾನದಂಡ ಅಳಿಯೋದು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ನಾನು ಹಂಗೆ ಅನ್ಕೊಂಡೆ, ಎಷ್ಟು ಒಳ್ಳೆ ಟಾಪಿಕ್ ತಗೊಂಡಿದ್ದಾರೆ, ಇದು ಎಷ್ಟು ಜನ ಎಷ್ಟು ಥರದಲ್ಲಿ ಯೋಚನೆ ಮಾಡ್ಬೋದು ಅಂತ. ಒಂದು ಇಂಗ್ಲಿಷ್ ಒಂದು ಹೇಳಿಕೆ ಜ್ಞಾಪಕ ಬಂತು, ಸಕ್ಸಸ್ ಈಸ್ ದ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ವರ್ತ್ ವೈಲ್ ಗೋಲ್ಸ್ ಅಂತ. ಸಕ್ಸಸ್ ಇಸ್ ದ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ವರ್ತ್ ವೈಲ್ ಗೋಲ್ಸ್. ಅಂದ್ರೆ ಶಶಿಕಾಂತ್ ಅವ್ರು ಹೇಳ್ದಂಗೆ ನಮ್ಮ ಬೇರೆ ಬೇರೆ ಸಮಯಕ್ಕೆ ತಕ್ಕಂಗೆ ಬೇರೆ ಬೇರೆ ಗೋಲ್ಗಳು ಬರ್ತಿರುತ್ತೆ. ಅದೇ ಇದ್ದಕ್ಕಿದ್ದಂಗೆ ನಾನು 10 ಮೀಟರ್ ಜಂಪ್ ಮಾಡ್ತೀನಿ ಅಂತ ಹೋಗಕ್ಕಾಗಲ್ಲ. ನಾವು 1 ಮೀಟರ್ನ 10 ಸಲ ಜಂಪ್ ಮಾಡಿ 10 ಮೀಟರ್ಗೆ ಹೋಗ್ಬೋದು. ಇದು ನಮಗೆ ಸ್ವಲ್ಪ ನಮ್ಮ ಮನೆಯವರಿಂದನೂ ಸ್ವಲ್ಪ ಉಪದೇಶ ಆಗ್ತಾ ಇರುತ್ತೆ, ಡೋಂಟ್ ಪುಟ್ ಹೈ ಗೋಲ್ಸ್ ಅಂತ, ಆ ತರ. ಸೊ ಶಶಿಕಾಂತ್ ಅವ್ರು ಬಹಳ ಚೆನ್ನಾಗಿ, ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇನಾಗುತ್ತೆ ಅಂತಂದ್ರೆ, ಈ ಚಿಕ್ಕಂದಿನಿಂದ ನಾವು ನಮ್ಮ ವಯಸ್ಸಿಗೆ ಪೂರ್ತಿ ವಯಸ್ಸಿಗೆ ಬರೋ ತನಕ ಅಲ್ಲಿನ ಆಕಾಂಕ್ಷೆಗಳು, ನಮ್ಮ ನಿರೀಕ್ಷೆಗಳು, ನಮ್ಮ ಕನಸುಗಳು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಭಜಗೋವಿಂದನ್ ಹೇಳ್ದಂಗೆ ಕ್ರೀಡಸ್ಥಾವ ಬಾಲಸ್ಥಾವ ಕ್ರೀಡಾಸಕ್ತ, ತರುಣಸ್ಥಾವ ತರುಣಿ ಸಕ್ತ, ವೃದ್ಧಸ್ಥಾವ ಚಿಂತಾಸಕ್ತ ಅಂತ ಆಯ್ತಲ್ಲ. ಅದರಲ್ಲಿ ಭಜಗೋವಿಂದಮ್ಮಲ್ಲಿ ಹೇಳ್ತಾರೆ ಅದನ್ನ. ಆ ಥರ ಕನಸುಗಳು ಮತ್ತು ಆಕಾಂಕ್ಷೆಗಳು, ನಮ್ಮ ಏನು ಯಶಸ್ಸು ಅಂತ ನಾವೇನು ಡಿಫೈನ್ ಮಾಡ್ತೀವಿ, ಅದು ಚಿಕ್ಕಂದಿನಿಂದ ನಮಗೆ ಆಟದ ಸಾಮಾನು ಸಿಕ್ಕಿದ್ರೆ ಚಿಕ್ಕವರಾಗಿದ್ದಾಗ ಅದೇ ಯಶಸ್ಸು ಆಯ್ತಲ್ಲ. ಆಮೇಲಿಂದ ಯೌವನಕ್ಕೆ ಬಂದರೆ
ಯಾವ್ದಾದ್ರು ಹುಡುಗಿ ನಮ್ಮ ಕಡೆ ನೋಡಿದ್ರೆ ಅದೇ ಒಂದು ಯಶಸ್ಸು. ಆದ್ರೆ ಇದರಲ್ಲಿ ಹೌದು, ಅದು ನಿಜ. ಅದು ನೀವು ಯಶಸ್ಸು ಪಡೆಯೋಕ್ಕೋಸ್ಕರ ಎಲ್ಲೆಲ್ಲಿ ಬೇಕಾದ್ರೆ ಹೋಗಿರ್ತೇನೆ ಅಲ್ಲ, ಅದು ಸರಿ. ಅದಲ್ದೇನೆ ಈ ತರ ನಮ್ಮ ವಯಸ್ಸಿಗೆ ಬಂದ ಮೇಲೆ ನಾವು ಹಿಂದೆ ಜೀವನದಲ್ಲಿ ಏನು ಸಾಧಿಸಿದೀವಿ ಅನ್ನೋದನ್ನ ಒಂದು ಸಿನಿಮಾವಲೋಕನ ಮಾಡಿದ್ರೆ ಅವಾಗ ನಮ್ಗನ್ಸುತ್ತೆ ಏನು ನಮ್ಮ ಗೋಲನ್ನು ನಾವು ಯಶಸ್ವಿಯಾಗಿ ನಮ್ಮ ಜೀವನವನ್ನು ನಡೆಸಿದ್ವಿ ಅಂತ. ಅದರಿಂದ ಇದು ಬಹಳ ಬದಲಾವಣೆ ಆಗ್ತಾ ಇರ್ತದೆ ನಮ್ಮ ಜೀವನದಲ್ಲಿ, ಚಿಕ್ಕಂದಿಂದ ಹಿಡಿದು ದೊಡ್ಡವರಾಗುತ್ತೆ. ಹೌದು, ಟ್ರಾನ್ಸಿಯೆಂಟ್ ಅದು. ಆಯ್ತು, ಈಗ ಒಂದು ಸ್ಪಾನ್ಸರ್ ಸಂದೇಶ ಹೇಳಿ, ಅದಾದ ನಂತರ ನಮ್ಮ ಶಶಿ ಅವ್ರ ಮಾತು ಕೇಳೋಣ. ಸ್ಪಾನ್ಸರ್ ಸಂದೇಶ ಕೇಳಿ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. There are many myths about the ocean, and especially about rip currents. There's the myth that only tourists get caught in rips. Not true. That experienced swimmers can spot a rip. Well, 2 out of 3 people who think they can't. The rips only take the lives of poor swimmers. The fact is, it's young men who are most likely to die in a rip. Don't risk the rip. Search Beach Safe to find out what you don't know about rips. A message from Surf Lifesaving. Hey there! 2RRR is one of the few stations that gives weekly airtime to young people aged 14 to 18. We broadcast 4 hours of youth-produced radio every week on 2RRR's Youth Jukebox. Tune in Monday to Thursday 4 p.m. to 5 p.m. to hear our fantastic youth broadcasters. That's Youth Jukebox, 4 p.m. to 5 p.m. Monday to Thursday, right here on your local sound, 2RRR 88.5 FM. And to the world via 2RRR.org.au. ಈಗ ನಾವು ಮುಂಚೆ ಹೇಳಿದ ಹಾಗೆ ಕ್ಯಾಥರಿನ್ ಬೆನೆಲ್ಪೆಗ್ ಅವರ ಬಗ್ಗೆ ಮಾಹಿತಿ. ಕ್ಯಾಥರಿನ್ ಬೆನೆಲ್ಪೆಗ್ ಯಾರು ಅನ್ನೋದು ನಮಗೆ ತಿಳಿದ ವಿಚಾರನೆ. ಈ ವರ್ಷದ ಆಸ್ಟ್ರೇಲಿಯನ್ ಆಫ್ ದಿ ಇಯರ್ ಆಗಿ ಆಯ್ಕೆಯಾದಂಥ ಮಹಿಳೆ. ಅವ್ರ ಬಗ್ಗೆ ನಮ್ಮವರೇ ಆದ ಶಶಿಕಾಂತ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಪರಿಚಯ ಕೇಳಿ ಶಶಿಕಾಂತ್ ಅವರು. ನಮಸ್ಕಾರ ಶ್ರೋತೃ ಮಿತ್ರರೇ, ಇಂದು ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿರುವ ವ್ಯಕ್ತಿ ಆಸ್ಟ್ರೇಲಿಯಾದ ಹೆಮ್ಮೆ, ವಿಜ್ಞಾನ ಲೋಕದ ಪ್ರೇರಣೆ ಮತ್ತು 2026ರ ಆಸ್ಟ್ರೇಲಿಯನ್ ಆಫ್ ದಿ ಇಯರ್ ಪ್ರಶಸ್ತಿ ವಿಜೇತೆ ಕ್ಯಾಥರಿನ್ ಬೆನೆಲ್ಪೆಗ್. ಕ್ಯಾಥರಿನ್ ಬೆನೆಲ್ಪೆಗ್ ಆಸ್ಟ್ರೇಲಿಯಾದ ಮೊದಲ ಅಧಿಕೃತ ಅಂತರಿಕ್ಷ ಯಾತ್ರಿ. ಕ್ಯಾಥರಿನ್ ಬೆನೆಲ್ಪೆಗ್ ಅವರು ಆಸ್ಟ್ರೇಲಿಯಾದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಧ್ವಜದಡಿ ಅಧಿಕೃತವಾಗಿ ಅರ್ಹತೆ ಪಡೆದ ಅಂತರಿಕ್ಷ ಯಾತ್ರಿ ಎಂಬ ಗೌರವ ಪಡೆದಿದ್ದಾರೆ. ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಇದು ಆಸ್ಟ್ರೇಲಿಯಾದ ವಿಜ್ಞಾನ, ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ದಿಕ್ಕು ತೋರಿಸುವ ಮಹತ್ವದ ಕ್ಷಣ. ಅಸಾಧಾರಣ ತರಬೇತಿ ಮತ್ತು ಸಾಧನೆಯಿಂದ 2026ರಲ್ಲಿ ಕ್ಯಾಥರಿನ್ ಅವರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಬೇಸಿಕ್ ಆಸ್ಟ್ರೋನಾಟ್ ಟ್ರೈನಿಂಗ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಈ ತರಬೇತಿ ಸುಲಭದ್ದಲ್ಲ. ರಷ್ಯನ್ ಭಾಷೆ ಕಲಿಯುವುದು, ನೀರಿನೊಳಗೆ ಗಂಟೆಗಳ ಕಾಲ ಸ್ಪೇಸ್ ವಾಕ್ ಅಭ್ಯಾಸ, ಕಡಿಮೆ ಆಮ್ಲಜನಕದ ಪರಿಸರದಲ್ಲಿ ತರಬೇತಿ, ಇವೆಲ್ಲವೂ ಅವರ ದಿನನಿತ್ಯದ ಭಾಗವಾಗಿತ್ತು. ಅವರು ಈ ತರಬೇತಿಗೆ ಆಯ್ಕೆಯಾಗಿದ್ದು 22,500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ. ಇದು ಅವರ ಸಾಮರ್ಥ್ಯ, ಶಿಸ್ತು ಮತ್ತು ದೃಢ ಸಂಕಲ್ಪಕ್ಕೆ ಸಾಕ್ಷಿ. 2026ರ ಆಸ್ಟ್ರೇಲಿಯನ್ ಇಯರ್ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ಆಂಥನಿ ಅಲ್ಬನೀಸಿ ಅವರು ಕ್ಯಾನ್ಬರಾದಲ್ಲಿ ನಡೆದ ಸಮಾರಂಭದಲ್ಲಿ ಕ್ಯಾಥರಿನ್ ಅವರಿಗೆ ಪ್ರದಾನ ಮಾಡಿದರು. ಈ ಪ್ರಶಸ್ತಿ ಕೇವಲ ಅವರಿಗಲ್ಲ, ಆಸ್ಟ್ರೇಲಿಯಾದ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರ್ಮಿಸಿದ ಎಲ್ಲರಿಗೂ ಅವರು ಈ ಗೌರವವನ್ನು ಅರ್ಪಿಸಿದ್ದಾರೆ ಎಂದು ತಮ್ಮ ಭಾಷಣದಲ್ಲಿ ಹೇಳಿದರು. ವಿಜ್ಞಾನಕ್ಕೆ, ಯುವಜನತೆಗೆ ಪ್ರೇರಣೆಯಾಗಿ ಕ್ಯಾಥರಿನ್ ಬೆನೆಲ್ಪೆಗ್ ಅವರು ಕೇವಲ ಅಂತರಿಕ್ಷ ಯಾತ್ರಿಗೆ ಅಲ್ಲ, ಅವರು ಸ್ಟೆಮ್ ಕ್ಷೇತ್ರದ ರಾಯಭಾರಿ. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತದಲ್ಲಿ ಆಸಕ್ತಿ ಹೊಂದಿರುವ ಯುವಕರಿಗೆ ಅವರು ಜೀವಂತ ಮಾದರಿ. ಕ್ಯಾಥರಿನ್ ಅವರ ಸಾಧನೆ ಆಸ್ಟ್ರೇಲಿಯಾದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ದಾರಿಗಳನ್ನು ತೆರೆದಿದೆ.
ಇದು ನಮ್ಮ ದೇಶದ ಯುವ ವಿಜ್ಞಾನಿಗಳಿಗೆ, ಸಂಶೋಧಕರಿಗೆ, ಇಂಜಿನಿಯರ್ಗಳಿಗೆ ನಾವು ಕೂಡ ಮಾಡಬಹುದು ಎಂಬ ಆತ್ಮವಿಶ್ವಾಸ ನೀಡಿದೆ. ಕ್ಯಾಥರಿನ್ ಅವರ ಕಥೆ ನಮಗೆ ಹೇಳುವುದೇನು? ಕನಸು ಕಾಣುವುದು ಮೊದಲ ಹೆಜ್ಜೆ, ಅದನ್ನು ಸಾಧಿಸಲು ಶ್ರಮಿಸುವುದು ಎರಡನೇ ಹೆಜ್ಜೆ, ಮತ್ತು ಸಮಾಜದ ಬೆಂಬಲ ಅದು ನಮ್ಮನ್ನು ಗುರಿಯವರೆಗೆ ಕರೆದೊಯ್ಯುವ ಶಕ್ತಿ. ಶ್ರೋತೃಮಿತ್ರರೇ, 2026 ಆಸ್ಟ್ರೇಲಿಯನ್ ಇಯರ್ ಕ್ಯಾಥರಿನ್ ಬೆನೆಲ್ ಪೆಗ್ ಅವರ ಕಥೆ ಕೇವಲ ವಿಜ್ಞಾನ ಸಾಧನೆಯ ಕಥೆಯಲ್ಲ. ಇದು ಧೈರ್ಯ, ಪರಿಶ್ರಮ ಮತ್ತು ಆಸ್ಟ್ರೇಲಿಯಾದ ವೈವಿಧ್ಯಮಯ ಸಮಾಜದ ಶಕ್ತಿಯ ಕಥೆ. ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಸಂದೇಶ. ಆಕಾಶವೇ ಮಿತಿ ಅಲ್ಲ, ಅದರ ಆಚೆಯಾದರೂ ನಮ್ಮ ಕನಸುಗಳು ಹಾರಬಹುದು ಎಂದು. ನಮ್ಮ ಸಿಡ್ನಿಯಲ್ಲೇ ಹುಟ್ಟಿದ ಕ್ಯಾಥರಿನ್ ಅವರು ಸಿಡ್ನಿ ಯೂನಿವರ್ಸಿಟಿಯಿಂದ ಇಂಜಿನಿಯರಿಂಗ್ ಪದವೀಧರರಲ್ಲದೆ ಹಲವಾರು ದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಮರಳಿದ್ದಾರೆ. ಈಗ ಆಸ್ಟ್ರೇಲಿಯನ್ ಸ್ಪೇಸ್ ಏಜೆನ್ಸಿಯಲ್ಲಿ ಡೈರೆಕ್ಟರ್ ಹುದ್ದೆಯಲ್ಲಿ ಇರುವುದೇ ಅಲ್ಲದೆ ಈಕೆ 2 ಮಕ್ಕಳ ತಾಯಿಯೂ ಹೌದು. ಆ ಮಕ್ಕಳಿಗೆ ಉತ್ತಮ ಜೀವನ ರೂಪಿಸಿಕೊಳ್ಳುವುದಕ್ಕೆ ತಮ್ಮ ತಾಯಿಗಿಂತ ಹೆಚ್ಚಿನ ಉದಾಹರಣೆ ಬೇಕಿಲ್ಲ ಅಲ್ಲವೇ? ಅವರಿಗೆ ನಮ್ಮ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಮತ್ತು ಬಹಳ ಸಮಯೋಚಿತವಾಗಿತ್ತು. ಹೌದು ಶಶಿ ಅವರು ಮಾತಾಡಿದ್ದು. ಇದರಿಂದ ಈಗ ಆಸ್ಟ್ರೇಲಿಯಾ ಕೂಡ ಸ್ಪೇಸ್ ಏಜ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಇನ್ನು ಮುಂದೆ ಬಂದು ಪ್ರವೇಶ ಮಾಡ್ತಿದೆ. ಒಳ್ಳೆ ಸಾಧನೆಗಳಾಗ್ಲಿ ಅಂತ ನಾವು ಹಾರೈಸಬಹುದು. ಆದ್ರೆ ನನಗನ್ಸೋದು ಆಸ್ಟ್ರೇಲಿಯಾ ಯಾವಾಗ್ಲೂ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಪಿಗಿ ಬ್ಯಾಂಕಿಂಗ್ ಆನ್ US. ಅವರು ಅದರಿಂದ ಅದೇ ಭಾರತದ ಕಡೆ ನಾವು ನೋಡಿದ್ರೆ ಬಾಹ್ಯಾಕಾಶ ನೌಕೆಯನ್ನು ಕಳಿಸಿ ಚಂದ್ರಯಾನ್ ಇದನ್ನ ಮಾಡಿದ್ದು ಅತ್ಯದ್ಭುತ ಅನ್ಸುತ್ತೆ ನನಗೆ. ಬಟ್ ಇದು ಒಂದು ಇನಿಷಿಯಲ್ ಸ್ಟೆಪ್ ಅಂತ ತಗೊಳ್ಳೋಣ, ಮೊದಲ ಹೆಜ್ಜೆ ಆಸ್ಟ್ರೇಲಿಯಾ ಇಡ್ತಾ ಇರೋದು. ಮುಂದೇನು ಒಳ್ಳೇದಾಗಲಿ. ಆಕೆ ಇದು ಸಾಧನೆಗಳು ನಿಜಾಲು 2 ತಾಯಿ ಮಕ್ಕಳಾದ್ರೂ ಅದು ಇದನ್ನ ಮಾಡಿರೋದು ಬಹಳ ಸಂತೋಷ. ಈಗ ಭಾರತೀಯರಿಗಿರೋ ಎಲ್ರಿಗೂ ಇರುವಂತ ಸಮಾನವಾದ ವ್ಯಸನ ಅಂದ್ರೆ ಕ್ರಿಕೆಟ್. ಸೊ ಅದ್ರ ಬಗ್ಗೆ ನಮ್ಮ ಬರೀ ವ್ಯಸನ ಅಲ್ಲ, ಹುಚ್ಚು ಕ್ರಿಕೆಟ್ ರಾಜ್ಯಗಳು. ಸೊ ಅದ್ರ ಬಗ್ಗೆ ನಮ್ಗೆ ಈಗಿಲ್ಲಿ ನಮ್ಗೆ 1 ಮೀಟರ್ ಪಕ್ಕದಲ್ಲೇ ಬಹಳ ದೊಡ್ಡ ಟ್ರಾಜಿಕ್ ಕೂತಿದ್ದಾರೆ. ಸೊ ಭಾರತದಲ್ಲಿ ಕ್ರಿಕೆಟ್ ವಿದ್ಯಮಾನಗಳನ್ನ ಕುರಿತು ಶಶಿಕಾಂತ್ ಅವರೇ ಇನ್ನೊಂದು. ಶಶಿಕಾಂತ್ ಅವ್ರದ್ದು ಹಾಕಕ್ ಮುಂಚೆ ನಾವು ಮೊನ್ನೆ ಮಾತಾಡ್ತಿದ್ದಾಗ ಆ ಇಶಾನ್ ಕಿಶನ್ ಬಗ್ಗೆ ನೀವು ಹೇಳಿದ್ರಿ. ನಾನು ಆ ಇಶಾನ್ ಕಿಶನ್ ನನ್ನ ಆಟ ಆಡೋದನ್ನ ಇನ್ನೊಂದ್ಸಲ ರೀಪ್ಲೇ ಮಾಡ್ಕೊಂಡು ನೋಡಿದೆ. ನಾನು ಅವನು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅವನ ಬಾಲ್ ಸ್ಟ್ರೈಕ್ ಮಾಡ್ತಾನಲ್ಲ, ಅದು ಎಷ್ಟು ಸ್ವಿಫ್ಟ್ ಆಗಿ ಅವನ ಸ್ಟ್ರೈಕ್ ಅಂದ್ರೆ ಅದಕ್ಕೆ ಬಹಳ ಬ್ಯಾಟ್ ಸ್ಪೀಡ್ ಅಂತ ಕರೀತಾರೆ ಅದನ್ನ. ತುಂಬಾ ಫಾಸ್ಟ್. ಅದನ್ನ ಟೈಮಿಂಗ್ ಇದು ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಕರೆಯೋದು ಅದನ್ನ. ಅದು ಬಹಳನೇ ಸೂರ್ಯಕುಮಾರ್ ಯಾದವ್ ಆಗಲಿ, ಇಶಾನ್ ಕಿಶನ್ ಆಗಲಿ, ಹಾರ್ದಿಕ್ ಪಾಂಡ್ಯ ಇವರದ್ದೆಲ್ಲ ಬ್ಯಾಟ್ ಸ್ಪೀಡ್ ನೋಡಿದ್ರೆ ಇವ್ರು T20 ಆಡೋದಕ್ಕೆ ಸರಿಯಾಗಿದೆ ಅಂತ ಇಟ್ಕೊಳ್ಳಿ. ಬೇರೆ ಫಾರ್ಮ್ಯಾಟ್ ಕಷ್ಟ. ಅವ್ರು ಕೇಳೋಣ, ಶಶಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಹೌದು, ಒಳ್ಳೆ ಮಾತು. ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ನಾನು ಶಶಿಕಾಂತ ಮಾತಾಡ್ತಾ ಇರೋದು. ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಸಂಚಲನ ಮೂಡಿಸಿರುವ ಒಂದು ಗಂಭೀರ ವಿಷಯ ಏನಂದ್ರೆ 2026 ICC ಪುರುಷರ T20 ವರ್ಲ್ಡ್ ಕಪ್ ನಿಂದ ಬಾಂಗ್ಲಾದೇಶ ತಂಡವು ಹಿಂದೆ ಸರಿದಿರುವುದು ಕೇವಲ ಕ್ರೀಡಾ ಸುದ್ದಿಯಲ್ಲ, ಇದು ರಾಜತಾಂತ್ರಿಕ ಸಂಘರ್ಷದ ರೂಪ ಪಡೆದಿದೆ. ಇದರ ಪೂರ್ಣ ಕಥೆಯನ್ನು ಇಲ್ಲಿ ನೋಡೋಣ. ಈ ವಿವಾದದ ಮೊದಲ ಕಿಡಿ ಹೊತ್ತಿದ್ದು ಜನವರಿ 2026 ಆರಂಭದಲ್ಲಿ IPL ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಬಾಂಗ್ಲಾದೇಶದ ಸ್ಟಾರ್ ವೇಗಿ ಮುಸ್ತಫಿಜುರ್ ರೆಹಮಾನ್ ಅವರನ್ನು ತಂಡದಿಂದ ಕೈಬಿಟ್ಟಿತು. ಇದನ್ನು ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿ ತನ್ನ ಆಟಗಾರರ ಗೌರವಕ್ಕೆ ಧಕ್ಕೆ ತಂದ ಘಟನೆ ಎಂದು ಪರಿಗಣಿಸಿತು. ಜನವರಿ ಮಧ್ಯಭಾಗದಲ್ಲಿ ಬಾಂಗ್ಲಾದೇಶ ಒಂದು ದೊಡ್ಡ ಬೇಡಿಕೆಯನ್ನು ICC ಮುಂದಿಟ್ಟಿತು. ಭಾರತದಲ್ಲಿ ಆಡುವುದು ತಮ್ಮ ಆಟಗಾರರಿಗೆ ಮತ್ತು ಅಭಿಮಾನಿಗಳಿಗೆ ಸುರಕ್ಷಿತವಲ್ಲ ಎಂದು ಹೇಳಿದ BCB ತಮ್ಮ ಎಲ್ಲ ಪಂದ್ಯಗಳನ್ನು ಭಾರತದಿಂದ ಶ್ರೀಲಂಕಾಕ್ಕೆ ವರ್ಗಾಯಿಸುವಂತೆ ಕೇಳಿಕೊಂಡಿತು. ದುಬೈನಲ್ಲಿ ನಡೆದ ಸಭೆಯಲ್ಲಿ ICC ಅಧ್ಯಕ್ಷರಾದ ಜೈಶಾ ನೇತೃತ್ವದಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಟೂರ್ನಿ ಆರಂಭಕ್ಕೆ ಕೆಲವೇ ದಿನಗಳಿರುವಾಗ ಪಂದ್ಯಗಳನ್ನು ಸ್ಥಳಾಂತರಿಸಲು ಸಾಧ್ಯವಿಲ್ಲ ಎಂದು ICC ತಿಳಿಸಿತು. ಅಲ್ಲದೆ 24 ಗಂಟೆಯೊಳಗೆ ನೀವು ಭಾರತಕ್ಕೆ ಬರುವುದನ್ನು ಖಚಿತಪಡಿಸಿ, ಇಲ್ಲದಿದ್ದರೆ ನಿಮ್ಮನ್ನು ಟೂರ್ನಿಯಿಂದ ಕೈಬಿಡಲಾಗುವುದು ಎಂದು ಬಾಂಗ್ಲಾದೇಶಕ್ಕೆ ಅಂತಿಮ ಎಚ್ಚರಿಕೆ ನೀಡಿತು. ಆದರೆ ಬಾಂಗ್ಲಾದೇಶ ತನ್ನ ಪಟ್ಟನ್ನು ಸಿಡಿಸಲಿಲ್ಲ.
ಜನವರಿ 24, 2026ರಂದು ಐಸಿಸಿ ಅಧಿಕೃತವಾಗಿ ಬಾಂಗ್ಲಾದೇಶವನ್ನು ಟೂರ್ನಿಯಿಂದ ಹೊರಹಾಕಿ ಅವರ ಜಾಗಕ್ಕೆ ಸ್ಕಾಟ್ಲೆಂಡ್ ತಂಡವನ್ನು ಸೇರಿಸಿಕೊಂಡಿತು. ಈ ನಿರ್ಧಾರದಿಂದ ಪ್ರಮುಖ ಬದಲಾವಣೆಗಳು ಏನಾದವು ಅಂದರೆ, ಬಾಂಗ್ಲಾದೇಶದ ಬದಲಿಗೆ ಸ್ಕಾಟ್ಲೆಂಡ್ ಈಗ ಗ್ರೂಪ್ ಸಿ ನಲ್ಲಿ ಆಡಲಿದೆ. ಈ ನಿರ್ಧಾರದಿಂದ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಗೆ ಸುಮಾರು $2.7 ಮಿಲಿಯನ್ ಆದಾಯ ನಷ್ಟವಾಗಲಿದೆ. ಭವಿಷ್ಯದಲ್ಲಿ ಐಸಿಸಿ ಟೂರ್ನಿಗಳನ್ನು ಆಯೋಜಿಸುವ ಬಾಂಗ್ಲಾದೇಶದ ಅವಕಾಶಕ್ಕೆ ಇದು ದೊಡ್ಡ ಹೊಡೆತ ನೀಡಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ, ಕ್ರೀಡೆ ಮತ್ತು ರಾಜಕೀಯ ಬೆರೆತಾಗ ಅಂತಿಮವಾಗಿ ನಷ್ಟವಾಗುವುದು ಕ್ರೀಡಾಪಟುಗಳಿಗೆ ಮತ್ತು ಅಭಿಮಾನಿಗಳಿಗೆ. ಬಾಂಗ್ಲಾದೇಶದ ಈ ನಿರ್ಧಾರ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ. ಗ್ರೂಪ್ ಸಿ ನಲ್ಲಿ ಸ್ಕಾಟ್ಲೆಂಡ್ ತಂಡದ ಪಂದ್ಯದ ವೇಳಾಪಟ್ಟಿ ಏನಂದ್ರೆ, ಬಾಂಗ್ಲಾದೇಶದ ತಂಡವು ಆಡಬೇಕಿದ್ದ ಅದೇ ದಿನಾಂಕ ಮತ್ತು ಅದೇ ಕ್ರೀಡಾಂಗಣಗಳಲ್ಲಿ ಈಗ ಸ್ಕಾಟ್ಲೆಂಡ್ ತಂಡವು ಕಣಕ್ಕಿಳಿಯಲಿದೆ. ಇಟಲಿ ತಂಡವು 2026ರ T20 ವರ್ಲ್ಡ್ ಕಪ್ಗೆ ಅರ್ಹತೆ ಪಡೆದಿದ್ದು, ಕ್ರಿಕೆಟ್ ಲೋಕದ ಅತ್ಯಂತ ರೋಚಕ ಕಥೆಗಳಲ್ಲಿ ಒಂದು. ಸಾಮಾನ್ಯವಾಗಿ ಫುಟ್ಬಾಲ್ಗೆ ಹೆಸರಾದ ಇಟಲಿ ಕ್ರಿಕೆಟ್ನಲ್ಲಿ ಈ ಮಟ್ಟಕ್ಕೆ ಬೆಳೆದಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಕಾರಣಗಳೇನೆಂದರೆ, ಯುರೋಪಿಯನ್ ಅರ್ಹತಾ ಸುತ್ತಿನಲ್ಲಿ ಇಟಲಿ ಚೆನ್ನಾಗಾಡಿದ್ದು, ಸ್ಕಾಟ್ಲೆಂಡ್ ತಂಡಕ್ಕೆ ಅನಿವಾರ್ಯ ಸೋಲು ಕೊಟ್ಟಿದ್ದು, ನೆಟ್ ರನ್ ರೇಟ್ ಮೂಲಕ ಇಟಲಿ ಇತಿಹಾಸ ಸ್ಥಾಪಿಸಿತು. ಇವಾಗ ಇಟಲಿ ತಂಡದ ಶಕ್ತಿ ಯಾರಪ್ಪ ಅಂತ ಕೇಳಿದ್ರೆ, ಇಟಲಿ ತಂಡದಲ್ಲಿ ಈ ಬಾರಿ ಹಲವಾರು ಅನುಭವಿ ಆಟಗಾರರಿದ್ದಾರೆ. ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಜೋ ಬರ್ನ್ಸ್ ಇಟಲಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಅದಲ್ಲದೆ ಬಿಗ್ ಬ್ಯಾಶ್ ಲೀಗ್ನ ಮತ್ತು ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ನಲ್ಲಿ ಆಡುವ ಗ್ಯಾರೆತ್ ಬರ್ಗ್, ಬೆನ್ ಮನೆಯಂತಿ ಮತ್ತು ಹ್ಯಾರಿ ಮನೆಯಂತಿ ಅವರಂತಹ ಆಟಗಾರರು ಇಟಲಿ ಪರ ಕಣಕ್ಕಿಳಿಯುತ್ತಿರುವುದು ಈ ತಂಡದ ಬಲ ಹೆಚ್ಚಿಸಿದೆ. ಒಟ್ಟಾರೆಯಾಗಿ ಇಟಲಿ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಅರ್ಹತೆ ಪಡೆದು ಈ ಟೂರ್ನಮೆಂಟ್ಗೆ ಬಂದಿದೆ. ಬಾಂಗ್ಲಾದೇಶದ ಹೊರಬಂದ ಕಾರಣಕ್ಕೆ ಅವರಿಗೆ ಅವಕಾಶ ಸಿಕ್ಕಿದ್ದಲ್ಲ, ಬದಲಿಗೆ ಅವರು ಈಗಾಗಲೇ 20 ತಂಡಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರು. ಬಾಂಗ್ಲಾದೇಶದ ಬದಲಿಗೆ ಈಗ ಸ್ಕಾಟ್ಲೆಂಡ್ ತಂಡಕ್ಕೆ ಅದೃಷ್ಟವಶಾತ್ ಪ್ರವೇಶ ಸಿಕ್ಕಿದೆ. ನಾವು T20 ವರ್ಲ್ಡ್ ಕಪ್ ಈ ಬಾಂಗ್ಲಾದೇಶ ತಂಡವನ್ನು ಹೊರಹಾಕುವ ಘಟನೆಯ ವಿಚಾರ ಮುಂದುವರಿಸುತ್ತಾ, ಬಾಂಗ್ಲಾದೇಶದ ಆಟಗಾರರ ಬೇಸರ ಏನಪ್ಪಾ ಅಂದ್ರೆ, ಮೂಲಗಳ ಪ್ರಕಾರ ತಂಡದ ಹಿರಿಯ ಆಟಗಾರರು ಈ ನಿರ್ಧಾರದಿಂದ ತೀವ್ರ ಅಸಮಾಧಾನಗೊಂಡಿದ್ದಾರೆ. ವಿಶ್ವಕಪ್ನಂತಹ ದೊಡ್ಡ ವೇದಿಕೆಯಲ್ಲಿ ಆಡುವ ಅವಕಾಶ ರಾಜಕೀಯ ಕಾರಣಗಳಿಂದ ಕೈತಪ್ಪಿರುವುದು ಅವರ ವೃತ್ತಿ ಜೀವನಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಸ್ಕಾಟ್ಲೆಂಡ್ ತಂಡಕ್ಕೆ ಅನಿರೀಕ್ಷಿತ ಅದೃಷ್ಟ. ಅರ್ಹತಾ ಸುತ್ತಿನಲ್ಲಿ ಸ್ವಲ್ಪದರಲ್ಲೇ ಅವಕಾಶ ವಂಚಿತವಾಗಿದ್ದ ಸ್ಕಾಟ್ಲೆಂಡ್ ತಂಡಕ್ಕೆ ಇದು ಲಕ್ಕಿ ಚಾನ್ಸ್ ಸಿಕ್ಕಂತಾಗಿದೆ. ಐಸಿಸಿ ಕಠಿಣ ನಿಲುವು. ಮುಂದಿನ 8 ವರ್ಷಗಳ ಕಾಲ ಬಾಂಗ್ಲಾದೇಶದಲ್ಲಿ ಯಾವುದೇ ದೊಡ್ಡ ಐಸಿಸಿ ಟೂರ್ನಿಗಳನ್ನು ಆಯೋಜಿಸದಂತೆ ನಿರ್ಬಂಧ ಹೇರುವ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ಮತ್ತು ವಿವಾದಾತ್ಮಕ ವಿಚಾರ ಏನಂದ್ರೆ, ಭಾರತ ತಂಡವು ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದ್ದಾಗ, ಉದಾಹರಣೆಗೆ 2023ರ ಏಷ್ಯಾ ಕಪ್ ಅಥವಾ ಇತ್ತೀಚಿನ ಚಾಂಪಿಯನ್ಸ್ ಟ್ರೋಫಿ ವಿವಾದ, ಹೈಬ್ರಿಡ್ ಮಾಡೆಲ್ ಬಳಸಿ ಪಂದ್ಯಗಳನ್ನು UAE, ದುಬೈ ಅಥವಾ ಶ್ರೀಲಂಕಾದಲ್ಲಿ ನಡೆಸಲಾಗಿತ್ತು. ಆದರೆ ಬಾಂಗ್ಲಾದೇಶದ ಈ ವಿಷಯದಲ್ಲಿ ಐಸಿಸಿ ಈ ರೀತಿ ಮಾಡಲು ಯಾಕೆ ಒಪ್ಪುತ್ತಿಲ್ಲ ಎಂಬುದು ಒಂದು ಕುತೂಹಲಕಾರಿ ಪ್ರಶ್ನೆಯಾಗಿ ಉಳಿದಿದೆ. ಪ್ರಮುಖ ವ್ಯತ್ಯಾಸಗಳೆಂದರೆ ಟೂರ್ನಮೆಂಟ್ ಸ್ವರೂಪ. ಐಸಿಸಿ ವರ್ಸಸ್ ಏಷ್ಯಾ ಕಪ್. ಏಷ್ಯಾ ಕಪ್ ಎಂಬುದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನಡೆಸುವ ಸಣ್ಣ ಮಟ್ಟದ ಟೂರ್ನಿ. ಅಲ್ಲಿ ಬದಲಾವಣೆ ಮಾಡುವುದು ಸುಲಭ. ಆದರೆ ಇದು ಐಸಿಸಿ ವಿಶ್ವಕಪ್. ಇಲ್ಲಿ 16 ದೇಶಗಳು ಭಾಗವಹಿಸುತ್ತಿವೆ. ಒಂದು ತಂಡಕ್ಕಾಗಿ ಇಡೀ ವೇಳಾಪಟ್ಟಿಯನ್ನು ಬದಲಾಯಿಸುವುದು ಮತ್ತು ಬೇರೆ ದೇಶದಲ್ಲಿ ವ್ಯವಸ್ಥೆ ಮಾಡುವುದು ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಐಸಿಸಿಗೆ ಒಂದು ಸವಾಲು. ಅದಲ್ಲದೆ ಭದ್ರತಾ ವರದಿಯ ವ್ಯತ್ಯಾಸ. ಭಾರತವು ಪಾಕಿಸ್ತಾನಕ್ಕೆ ಹೋಗದಿರಲು ಬಲವಾದ ರಾಜತಾಂತ್ರಿಕ ಕಾರಣಗಳು ಮತ್ತು ಅಲ್ಲಿನ ಭದ್ರತೆಯ ಬಗ್ಗೆ ಸ್ಪಷ್ಟವಾದ ಆತಂಕವಿತ್ತು. ಹಲವು ದೇಶಗಳು ಈ ಹಿಂದೆ ಪಾಕಿಸ್ತಾನದಲ್ಲಿ ಆಡಲು ಹಿಂಜರಿದ ಇತಿಹಾಸವಿದೆ. ಆದರೆ ಬಾಂಗ್ಲಾದೇಶದ ವಿಷಯದಲ್ಲಿ ಐಸಿಸಿ ನಡೆಸಿದ ತನಿಖೆಯಲ್ಲಿ ಭಾರತದಲ್ಲಿ ಆಡಲು ಯಾವುದೇ ನೈಜ ಭದ್ರತಾ ಬೆದರಿಕೆ ಇಲ್ಲ ಎಂಬುದು ಸಾಬೀತಾಗಿದೆ. ಬಾಂಗ್ಲಾದೇಶದ ಬೇಡಿಕೆಯು ಕೇವಲ ರಾಜಕೀಯ ಪ್ರೇರಿತ ಎಂದು ಐಸಿಸಿ ಭಾವಿಸಿದೆ. ಮೂರನೇದಾಗಿ ಸಮಯ ಅಭಾವ. ಭಾರತ ಪಾಕಿಸ್ತಾನ ವಿವಾದಗಳು ಟೂರ್ನಿ ಆರಂಭಕ್ಕೆ ತಿಂಗಳುಗಳ ಮೊದಲೇ ಚರ್ಚೆಯಾಗಿ ಬಗೆಹರಿಯುತ್ತವೆ. ಆದರೆ ಬಾಂಗ್ಲಾದೇಶವು
ಪಂದ್ಯಾವಳಿ ಆರಂಭಕ್ಕೆ ಕೇವಲ 2 ವಾರಗಳ ಮೊದಲು ಈ ಬೇಡಿಕೆಯನ್ನು ಇಟ್ಟಿದೆ. ಇಷ್ಟು ಕಡಿಮೆ ಅವಧಿಯಲ್ಲಿ ಮತ್ತೊಂದು ದೇಶದಲ್ಲಿ ಪಂದ್ಯಗಳಿಗೆ ಬೇಕಾದ ಹೋಟೆಲ್, ಸಾರಿಗೆ, ಪ್ರಸಾರ ವ್ಯವಸ್ಥೆ, ಅದರ ಬ್ರಾಡ್ಕಾಸ್ಟಿಂಗ್ ಮತ್ತು ಭದ್ರತೆಯನ್ನು ಏರ್ಪಡಿಸುವುದು ಅಸಾಧ್ಯ ಎಂದು ಐಸಿಸಿ ವಾದಿಸಿದೆ. 4ನೇ ಕಾರಣ ಬಿಸಿಸಿ ಮತ್ತು ಐಸಿಸಿನ ಮೇಲಿನ ಪ್ರಭಾವ. ಕ್ರಿಕೆಟ್ ಜಗತ್ತಿನಲ್ಲಿ ಭಾರತ ಅಂದರೆ ಬಿಸಿಸಿಐ ಪ್ರಭಾವ ದೊಡ್ಡದು. ಭಾರತ ತಂಡವಿಲ್ಲದೆ ಯಾವುದೇ ಟೂರ್ನಿ ನಡೆಸಿದರೆ ಐಸಿಸಿಗೆ ದೊಡ್ಡ ಮಟ್ಟದ ನಷ್ಟವಾಗುತ್ತದೆ. ಹಾಗಾಗಿ ಭಾರತದ ಬೇಡಿಕೆಗಳಿಗೆ ಐಸಿಸಿ ಮಣಿಯುವುದು ಅನಿವಾರ್ಯವಾಗುತ್ತದೆ. ಸರ್ಕಾರದ ಹಸ್ತಕ್ಷೇಪ. ಭಾರತ ಸರ್ಕಾರವು ತನ್ನ ಕ್ರಿಕೆಟ್ ತಂಡ ಪಾಕಿಸ್ತಾನಕ್ಕೆ ಹೋಗಲು ಅಧಿಕೃತವಾಗಿಯೇ ಅನುಮತಿ ನಿರಾಕರಿಸಿತ್ತು. ಬಾಂಗ್ಲಾದೇಶದ ವಿಷಯದಲ್ಲಿ ಅವರ ಮಂಡಳಿಯೇ ಅಂದರೆ ಬಿಸಿಬಿ ಸ್ವಯಂ ಪ್ರೇರಿತರಾಗಿ ನಿರ್ಧಾರ ತೆಗೆದುಕೊಂಡಂತೆ ಕಾಣುತ್ತಿದೆ. ಇದು ಕ್ರೀಡಾ ನಿಯಮಗಳ ಪ್ರಕಾರ ಐಸಿಸಿಗೆ ಒಪ್ಪಿಗೆ ಇಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಾರತದ ವಿಷಯದಲ್ಲಿ ಅದು ಅನಿವಾರ್ಯತೆಯಾಗಿತ್ತು, ಆದರೆ ಬಾಂಗ್ಲಾದೇಶದ ವಿಷಯದಲ್ಲಿ ಐಸಿಸಿಗೆ ಇದು ಕೇವಲ ಹಠದಂತೆ ಕಂಡಿದೆ. ಈ ಕಾರಣದಿಂದಾಗಿ ಐಸಿಸಿ ಹೈಬ್ರಿಡ್ ಮಾಡೆಲ್ಗೆ ಒಪ್ಪದೆ ಬಾಂಗ್ಲಾದೇಶವನ್ನು ಹೊರಹಾಕುವ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು. ಎಲ್ಲರಿಗೂ ಧನ್ಯವಾದಗಳು. ಅದು ಒಂದೆರಡು ನೀವು ಹೇಳಿ. ಚೆನ್ನಾಗಿ ಬಹಳನೇ ಚೆನ್ನಾಗಿ ಅದನ್ನು ವಿವರಿಸಿದಾನೆ ಶಶಿ. ಆದರೆ ಈಗ ತಾನೇ ನಾನು ಬರ್ತಾನೆ ಕಾರ್ನಲ್ಲಿ ಇಲ್ಲಿಗೆ ಸ್ಟುಡಿಯೋಗೆ ಬರ್ತಾ ABC ಕೇಳ್ತಾ ಇದ್ದೆ. ಅಲ್ಲಿ ಹಿಂದಿನ ವೇಗದ ಬೌಲರ್ ಸ್ಟುವರ್ಟ್ ಕ್ಲಾರ್ಕ್ ಜೊತೆ ಇದೇ ವಿಷಯವಾಗಿ ವಾಗ್ವಾದ ನಡೆದಿತ್ತು. ಅವನು ಒಂದು ಸಂದರ್ಶನ ಮಾಡ್ತಾ ಇರೋರು ಹೇಳಿದ್ರು, ಇವಾಗಂತೂ ICCನೂ BCC ಎರಡು ಒಂದೇನೆ ಅಂತ. ಯಾಕೆಂದರೆ ಭಾರತ ICCಯಿಂದ ಹೊರಗೆ ಬಂದರೆ ICC ಮುಳುಗಿ ಹೋಗುತ್ತೆ. ಅವರಿಗೆ ಫಿನಾನ್ಷಿಯಲ್ ಸಪೋರ್ಟೇ ಇಲ್ಲ. ಯುನೈಟೆಡ್ ನೇಷನ್ಸ್ ತರನ ಅಮೆರಿಕ ಹೋದ ಹಾಗೆ. ಇದು ತಪ್ಪು. ಅದು ಒಂದು ಪ್ರಬಲವಾದ ದೇಶ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪೇನೇನೆ. ಆದ್ರೆ ನನಗನ್ಸೋದು, ಶಶಿ ಹೇಳಿದ್ದು ಸರಿನೇ, ರಾಜಕೀಯನ ಬೆರೆಸಬಾರ್ದು. ಆದರೆ ರಾಜಕೀಯದಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಸೆಕ್ಯೂರಿಟಿ ವಿಷಯ ಬಂದರೆ ನೀವು ಹೋಗಿ ಅಲ್ಲಿ ಆಡೋದ್ರಿಂದ, ಇವಾಗ ಶ್ರೀಲಂಕಾ ಇದರಲ್ಲಿ ಹೋದಾಗ ಸೈಮನ್ ಟಾಫೆಲ್ ಅವರನ್ನ ನಾನು ಸಂದರ್ಶನ ಮಾಡಿದ್ದೆ. ಅದು ಟೆರರಿಸ್ಟ್ ಅಟ್ಯಾಕ್ ಆಯಿತು ಪಾಕಿಸ್ತಾನದಲ್ಲಿ. ಅಲ್ಲಿಂದ ಬಂದ ಮೇಲೆ ಅದು ಅವಾಗ ಅವ್ರು ಹೇಳಿದ್ರು, ಪ್ರಾಣ ಭಯ ಆಯಿತು ಅಂತಂತಂದರೆ ಅಲ್ಲಿಗೆ ಹೋಗೋದು ತಪ್ಪು ಅಂತ. ಆ ಥರ ಇದ್ದ. ಆ ರೀತಿಯಾದಂಥ ಒಂದು ಯಾವ ಕಾರಣನೂ ಬಾಂಗ್ಲಾದೇಶಿಗೆ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದರೆ ಹಲವಾರು ಕ್ರಿಕೆಟ್ ಆಟಗಾರರು ಬಂದು ಆಡಿ ಹೋಗಿದ್ದಾರೆ, ಅವ್ರಿಗೆಲ್ಲ ಏನು ತೊಂದರೆ ಏನಾಗಿಲ್ಲ. ಆದರೂ ಸಹ ಏಷ್ಯಾ ಕಪ್ ಗೆದ್ದಾಗ ಭಾರತ ಪಾಕಿಸ್ತಾನ್ ಅವರು ಅಲ್ಲಿನ ಅಧ್ಯಕ್ಷರಾಗಿದ್ದರು ಏಷ್ಯಾ ಕಪ್ಗೆ. ಅವರಿಂದ ನಾವು ಸ್ವೀಕರಿಸೋದಿಲ್ಲ ಇದನ್ನು ಅಂತ ಹೇಳಿದ್ದು ತಪ್ಪೇನೆ ನನಗನ್ಸೋದು. ಅದು ಒಂದು ಅದರಲ್ಲೇನು ಸೆಕ್ಯೂರಿಟಿ ಇಶ್ಯೂ ಬರಲ್ಲ. ಹೋಗಿ ಅವರಿಂದ, ಯಾಕೆಂತಂದರೆ ಏಷ್ಯಾ ಕಪ್ನ ಅಧ್ಯಕ್ಷತೆ ರೊಟೇಟ್ ಮಾಡ್ತಾರೆ. ಒಂದ್ಸಲಿ ಇಂಡಿಯಾ, ಒಂದ್ಸಲಿ ಬಾಂಗ್ಲಾದೇಶ, ಇನ್ನೊಂದ್ಸಲಿ ಪಾಕಿಸ್ತಾನ, ಇನ್ನೊಂದ್ಸಲಿ ಶ್ರೀಲಂಕಾ. ಈ ರೀತಿ ಅವರು ಈ ಸಲ ಪಾಕಿಸ್ತಾನದವರು ಅಧ್ಯಕ್ಷರಾಗಿದ್ದರು. ಅದರಿಂದ ಇಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇವನು ಸೂರ್ಯಕುಮಾರ್ ಯಾದವ್ ಕಪ್ಪನ್ನು ಬಂದಿದ್ದು ತಪ್ಪು. ಅದನ್ನೇ ಕಪಿಲ್ ದೇವ್ ಸಹನೂ ಅದನ್ನೇ ಹೇಳಿದ್ದಾರೆ. ಕಪಿಲ್ ದೇವ್ ಸಹ ಅವರು ಈ ರೀತಿಯಾಗಿ ರಾಜಕೀಯನ ಬೆರೆಸಬಾರ್ದು ಅಂತ. ಇದರಲ್ಲೂ ಅಷ್ಟೇನೆ ಬಾಂಗ್ಲಾದೇಶ ಇದಿಲ್ಲ, ರಾಜಕೀಯನ ಅವರಿಗೆ ಸೆಕ್ಯೂರಿಟಿ ಇಶ್ಯೂ ಏನಿಲ್ಲ, ಅದರಲ್ಲಿ ಅವರ ಪ್ರಾಣ ಭಯ ಆಗುವಂಥ ಒಂದು ಸಮಾಚಾರ ಏನಿಲ್ಲ. ಅದರಿಂದ ಹೌದು, ನನಗನ್ಸುತ್ತೆ ಬಾಂಗ್ಲಾದೇಶದ ನಿಲುವು ಸ್ವಲ್ಪ ಹಿಪೋಕ್ರೆಟಿಕ್ ಅಂತ. ಯಾತಕ್ಕೆ ಅಂತಂದ್ರೆ, ಈಗ ಬಾಂಗ್ಲಾದೇಶದ ಕ್ರಿಕೆಟ್ ತಂಡ ಬರಲ್ಲ ಅಂತ ಹೇಳಿ ಒಂದು 2-3 ದಿನಕ್ಕೆ ಬಾಂಗ್ಲಾದೇಶ ಸರ್ಕಾರ ಅಲ್ಲಿನ ಶೂಟಿಂಗ್ ಟೀಮ್ಗೆ ನ್ಯೂ ಡೆಲ್ಲಿಗೆ ಹೋಗಿ ಏಷ್ಯಾ ಕಪ್ ಅಲ್ಲಿ ಆಡಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ. ಈಗ ಒಂದು ಟೀಮ್ಗೆ ಬಾಂಗ್ಲಾದೇಶದ ಗವರ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ, ಇನ್ನೊಂದು ಇವರು ನೀವು ಸೇಫ್ಟಿನ ಬರಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಅದೊಂಥರ ಹಿಪೋಕ್ರೆಟಿಕಲ್. ಅಂಡ್ ಮೊರೋವರ್ ಶಶಿಕಾಂತ್ ಹೇಳ್ದಂಗೆ ಭಾರತ ಪಾಕಿಸ್ತಾನಕ್ಕೆ ಇರೋ ಮ್ಯಾಚ್ ನ ನ್ಯೂಟ್ರಲ್ ವೆನ್ಯೂ ಅಂತ ಆಡೋದು, ಅದು ಅವಾಗ ಅದು ಇಟ್ ಹ್ಯಾಡ್ ಬಿಕಮ್ ಇಂಪರೇಟಿವ್. ಆದ್ರೆ ಈಗ ಆ ತರ ಸಿಚುಯೇಷನ್ ಏನು ಇರಲಿಲ್ಲ. ಹೌದೌದು. ಇವಾಗ ಒಂದು ಹಾಡಿನ ತುಣುಕು ಕೇಳ್ಬಿಟ್ಟು
ಕಾರ್ಯಕ್ರಮ ಮುಂದುವರಿಸೋಣ. ತುಣುಕು ಯಾಕೆ, ಒಂದು ಅರ್ಧನೇ ಹಾಕಿ ಪರವಾಗಿಲ್ಲ. ಇಲ್ಲ ಇಲ್ಲ. ನಿನ್ನಕ್ಕಿಂತ ಬೆರ್ಕಿ ನಿನ್ನ ಮುಗುನತ್ತ, ನನ್ನ ನೋಡಿ ತಗದೈತಿ ಹೊಸಗತ್ತ, ಕೆಡಿಸಿತ ಹುಡುಗಿ ನಿನ್ನ ನತ್ತ ನನ್ನ ಚಿತ್ತ. ಹೇಳ್ಯಾರ ಹೇಳ ಏನೈತಿ ಒಳಗತ್ತ. ನಗತೈತಿ ಕುಂಕುಮ ಹಣಿಯ ಮ್ಯಾಗ, ನಿಂದಿರುವಲ್ಲು ಏನ ಕಾಲ ಮನಿಯಾಗ, ಕರಿತಾವ ಕೈ ಬಳ್ಳಿ ನಿನ್ನ ಹೊರಗ, ನೀನಾರ ಹೆಂಗ ನೋಡ್ತಿ ಅವ್ ಕುರ್ಮರ್ಗ. ಅಡಿ ಸಪ್ಪಳ ಕೇಳಿ ನಿನಗ ಗದ್ದಿದ್ಯಾದಂಗ, ಕಣ್ಣಿಗೆ ಬಂದ ನಿಧಿ ಬೆಣ್ಣಿ ಕರಗಿದಂಗ. ನಿನ್ನಕ್ಕಿಂತ ಬೆರ್ಕಿ ನಿನ್ನ ಮುಗುನತ್ತ, ನನ್ನ ನೋಡಿ ತಗದೈತಿ ಹೊಸಗತ್ತ. ಕಾಟಬೇಡ ದಾರ್ಯಾಗ ನೀ ನಿಂತ, ಶ್ರೀನಿವಾಸ್, ನಿಮ್ಮನ್ನೊಂದು ಕೇಳ್ಬೇಕು ನಾನು. ಕೇಳಿ. ಯಾವಾಗಲೂ ನೀವು ಭಕ್ತಿಗೀತೆಗಳು, ಶಾಸ್ತ್ರೀಯ ಸಂಗೀತದ ಗೀತೆಗಳನ್ನ ಹಾಕ್ತಾ ಇದ್ದವ್ರು, ಇದ್ದಕ್ಕಿದ್ದಂಗೆ ಈ ಹಾಡನ್ನ ಹಾಕೋದಕ್ಕೆ ಕಾರಣ ಏನು ಅಂತ? ಏನಿಲ್ಲ, ಎಲ್ಲಾ ಮಟ್ಟು ಇರ್ಲಿ ಅಂತ. ಇಲ್ಲ, ಇದು ನಾನು ಅನ್ಕೊಂಡೆ, ಇದು ನಮ್ಮ ಸಿಡ್ನಿ ಕನ್ನಡ ವಾಣಿ ಪ್ರೋಗ್ರಾಮ್ಗಳು ನಮ್ಮ ಒಂದು 1990ರಿಂದ ಹೆಚ್ಚು ಕಡಿಮೆ 2000, 2005 ಆ ಟೈಮ್ಗೆ ಬಂದಿರೋರಿಗೆ ತುಂಬಾ ಅಪೀಲ್ ಆಗುತ್ತೆ. ನಾವು ಕೆಲವ್ರ ಜೊತೆ ಮಾತಾಡ್ತಿದ್ದಾಗ ಒಂದು 2-3 ಕಾಮೆಂಟ್ಗಳು ಬಂದಿದ್ದೇನೆಂದ್ರೆ, ಈಗಿನ ಜನ ಬಂದಿದ್ದಾರೆ ನೋಡಿ ಕರ್ನಾಟಕದಿಂದ ಎಲ್ಲ, ಅಂದ್ರೆ 2020, 2010, ಅವ್ರಿಗೆ ಅಟ್ರಾಕ್ಟ್ ಆಗೋ ಪ್ರೋಗ್ರಾಮ್, ಯುವ ಜನಾಂಗ ಅಂತಾನೆ ಅಲ್ಲ, ಅಲ್ಲಿಂದ ಸ್ವಲ್ಪ ಬೇರೆಯವರು ಇದ್ದಿರ್ಬೋದು, ಆದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗೋ ಹಾಗೆ ಪ್ರೋಗ್ರಾಮ್ಗಳಲ್ಲಿ ಏನು ತರಬಹುದು ಅಂತ. ಯಾಕಂದ್ರೆ ಅವರ ಆಡಿಯನ್ಸ್ ಜಾಸ್ತಿ. ಬಹಳ ಒಳ್ಳೆ ಪಾಯಿಂಟ್ ನೀವು ತಂದಿರೋದು. ನನಗೂ ಈ ಒಂದು ಇದು ಬಂದಿದೆ, ಪ್ರತಿಕ್ರಿಯೆ ಬಂದಿದೆ. ಅದನ್ನ ಮುಂದೆ ಬರೋ ಕಾರ್ಯಕ್ರಮಗಳಲ್ಲಿ ಅದನ್ನ ನಾವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನೀವು ಸ್ಪೋರ್ಟ್ ಇಂದ ಹೊರಗೆ ಹೋಗೋಕೆ ಮುಂಚೆ ಎಲಿನಾ ರೈಬಕೀನಾ ಅವಳು ಇವಳನ್ನ ಸೋಲಿಸಿ, ಅವಳ ಹೆಸರನ್ನು ಸಬಲೆಂಕಾ, ಅರಿಯಾನಾ ಸಬಲೆಂಕಾನ ತೋರಿಸಿ ಗೆದ್ದಿದ್ದಾಳೆ. ಈಕೆ ಆಕ್ಚುಲಿ ರಷ್ಯನ್. ಅವ್ರನ್ನ ಒಬ್ಬ ಬೆಳಗ್ಗೆ ನಾನು ಕೂತ್ಕೊಂಡು ಕೇಳ್ತಾ ಇದ್ದಾಗ ಪ್ರತಿಮಾ ಅವಳದ್ದು ಹಿನ್ನೆಲೆನೆಲ್ಲ ನೋಡ್ಬಿಟ್ಟು ನನಗೆ ಹೇಳಿದ್ದಿದ್ದು. ಅವಳನ್ನ ಒಬ್ಬ ತುಂಬ ದೊಡ್ಡ ಬಿಸ್ನೆಸ್ ಮನ್, ಇವಳ ಒಂದು ಪ್ರತಿಭೆ ನೋಡಿ ಅವಳನ್ನ ಕರ್ಕೊಂಬಂದು ಅವನು ಬಂದಿದ್ನಂತೆ ಪ್ರೈವೇಟ್ ಜೆಟ್ ಅಲ್ಲಿ ಇವಳ ಆಟ ನೋಡೋದಕ್ಕೆ. ಗೆದ್ದು ಬಿಟ್ಟು ಆಮೇಲಿಂದ ನೋಡಿರ್ಬೋದು ನೀವು, ಪೂರ್ತಿ ಗಡ್ಡ ಬಿಟ್ಕೊಂಡೊಬ್ಬ ಬಂದು. ಅದರಿಂದ ಬಹಳ ಸಂತೋಷ. ಇನ್ನೊಂದು, ಇವತ್ತು ಆಗ್ತಾ ಇರೋ ಮೆನ್ಸ್ ಫೈನಲ್, ಎಲ್ಲರೂ ಜೋಕೋವಿಚ್ನ ನೀನು ಆಯ್ತು ಒಂದು ಕತೆ ನೀನು ಹ್ಯಾಂಡ್ ಓವರ್ ಮಾಡ್ಬೇಕಪ್ಪ, ನಿಂದು ಕಿರೀಟನ ಬೇರೆಯವರು ಕೊಡ್ಬೇಕು ಅಂತ ಹೇಳ್ತಾ ಇದ್ರು.
ನೋಡಿ ಎಲ್ಲರದ್ದು ಬಾಯಿ ಮುಚ್ಕೊಂಡು ಆ ಮೀಡಿಯಾದವರೆಲ್ಲ ವಾಪಸ್ ಹೋಗಿದ್ದಾರೆ ಈಗ. ಅದು ಸಿನ್ನರ್ನ ಅದು ಜಾಕೋವಿಚ್ ಗೆದ್ದು ಬಿಟ್ರೆ ಅದು ಯಾರೋ ಒಬ್ಬ ಮೀಡಿಯಾ ಇಂಟರ್ವ್ಯೂ ಮಾಡಿದ್ನಲ್ಲ, ನೀವೆಂತ ಕಾಣುತ್ತೆ ಹೇಳಿದ್ದು, ನೀವು ಯು ಆರ್ ಸ್ಟ್ರಗ್ಲಿಂಗ್ ಬಿಫೋರ್ ಫೆಡರರ್ ಅಂಡ್ ನಡಾಲ್ ಅಂಡ್ ದೆನ್ ಯು ಆರ್ ನೌ ಸ್ಟ್ರಗ್ಲಿಂಗ್ ಅಂತ. ಈಗ ಗೆದ್ರೆ ಅದೇ ಮೀಡಿಯಾ ಪರ್ಸನ್ ಇಂಟರ್ವ್ಯೂ ಮಾಡ್ಬೇಕು, ಅವಾಗ ಜಾಕೋವಿಚ್ ಟಾಡ್ ವುಡ್ ಬ್ರಿಡ್ಜ್ ಅವನು ಬಂದು ಚಾನೆಲ್ 9 ಅಲ್ಲಿ ಹೇಳ್ದ, ವಾಟ್ ಎ ಸ್ಟುಪಿಡ್ ಕ್ವಶನ್ ದಟ್ ವಾಸ್ ಅಂತ. ಓಕೆ ಮಹನೀಯರೇ, ಒಂದು ಇದು ಈಗ ಸ್ಪಾನ್ಸರ್ ಸಂದೇಶ. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Music, an Australian production music catalogue of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Are you ready for some line dancing? If so, our City of Ryde would like to help. Whether it's because you'd like to line up with great people, soak in fabulous music, or simply improve your fitness, or maybe all three. Why not? This introductory class is for you if you have never participated in line dancing. It's on Tuesday afternoons between 1 and 2 o'clock, beginning on Tuesday the 3rd of February in our Lachlan Line Auditorium, Jarvis Circuit, North Ryde, and the cost is $50. For more information, search Active Creation at ryde.nsw.gov.au or telephone 9952 8222. ಈಗ ಗಣೇಶ್ ಪ್ರಸಾದ್ ಅವರ ಸೆಗ್ಮೆಂಟ್ ಬರೋಣ. ಮೊದಲನೇದಾಗಿ ಅವರು ಬಂಕಿಂ ಚಂದ್ರ ವಂದೇ ಮಾತರಂ ರಚಿಸಿದಂತ ಬಂಕಿಂ ಚಂದ್ರ ಚಟರ್ಜಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಏನಾರ ಹೇಳೋದಿದೆಯಾ? ಅದ್ರ ಏನು ಅಂತ ಹೇಳ್ಬೇಕು ಅಂತಿದೆ ಅಂದ್ರೆ, ಅದು ನಮ್ಮ ಸಿಡ್ನಿ ಕನ್ನಡ ವಾಣಿ, ಆಮೇಲೆ ಗಣರಾಜ್ಯೋತ್ಸವ, ಬೆಂಗಳೂರು, ಅದಕ್ಕೆಲ್ಲ ಹೇಗೆ ಒಂದು ಹೆಣಿಗೆ ಬಂದಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದು ಅದು. ಓಕೆ, ಕೇಳ್ಬೇಡ ಅದನ್ನ. ನೋಡಿ ಶ್ರೀನಿವಾಸ್, ಬಂಕಿಂ ಚಂದ್ರ ಹಾಗೂ ನಮ್ಮ ಸಿಡ್ನಿ ಕನ್ನಡ ವಾಣಿಯ ಕನೆಕ್ಷನ್, ಅದರ ಬಗ್ಗೆ ಒಂಚೂರು ಹೇಳ್ತೀನಿ. ನಾನು ಈ ಕೆಲವು ವಾರಗಳ ಮುಂಚೆ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರಾದ ಶ್ರೀ AR ಕೃಷ್ಣಶಾಸ್ತ್ರಿ ಅವರ ಬಗ್ಗೆ ಮಾತಾಡಿದ್ದೆ. ಬೆಂಗಳೂರಿಂದ ಶ್ರೀ S ವೆಂಕಟಕೃಷ್ಣ ಅವರು ಬರೆದಿದ್ದನ್ನ. ಶ್ರೀ AR ಕೃಷ್ಣಶಾಸ್ತ್ರಿ ಅವರು ಮೊದಲು ಓದಿದ ಕೃತಿ ಬಂಕಿಮಚಂದ್ರರ ಶ್ರೀ B ವೆಂಕಟಾಚಾರ್ಯರು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದ ಆನಂದ ಮಠ. ಅದನ್ನು ಮೂಲದಲ್ಲೇ ಓದಬೇಕು ಅಂತ ಬೆಂಗಾಲಿ ಭಾಷೆ ಕಲಿತು ಆ ಭಾಷೆಯನ್ನು ಕರತಲಾಮಲಕವನ್ನಾಗಿ ಮಾಡಿಕೊಂಡು ಶ್ರೀ AR ಕೃಷ್ಣಶಾಸ್ತ್ರಿಯವರು ನಿವೃತ್ತರಾದ ಮೇಲೆ ಪಾಠ ಹೇಳುವಾಗ ತಾವು ಮಾಡಿಕೊಂಡಿದ್ದ ಟಿಪ್ಪಣಿಗಳನ್ನೆಲ್ಲ ಸೇರಿಸಿ ಬಂಕಿಮಚಂದ್ರ ಅಂದರೆ ಬಂಕಿಮಚಂದ್ರರ ಜೀವನ ಚರಿತ್ರೆ ಕೃತಿ ವಿಮರ್ಶೆ ಬರೆದರು. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಕೂಡ ಬಂತು. ಇವರು AR ಕೃಷ್ಣಶಾಸ್ತ್ರಿಯವರು ವೃದ್ಧಾಪ್ಯದಿಂದಾಗಿ ದೆಹಲಿಗೆ ಹೋಗಲು ನಿರಾಕರಿಸಿದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರೇ ಅವರ ಮನೆ ಬಾಗಿಲಿಗೆ ಬಂದು ಅವರನ್ನು ಆಹ್ವಾನಿತ ಸನ್ಮಿತ್ರರ ಮುಂದೆ ಗೌರವಿಸಿ ಸಮಾರಂಭ ನಡೆಸಿದರು. ಇಂತಹ ಸನ್ಮಾನವನ್ನು ಪಡೆದ ಕನ್ನಡಿಗರಲ್ಲಿ ಶ್ರೀ AR ಕೃಷ್ಣಶಾಸ್ತ್ರಿಯವರು ಮೊದಲನೆಯವರು. ಆ ಸಂದರ್ಭದಲ್ಲಿ ಬಂಗಾಳದ ಅಮೃತ್ ಬಜಾರ್ ಪತ್ರಿಕೆಯವರು ಒಂದು ಹೇಳಿಕೆಯನ್ನಿತ್ತು. ಒಬ್ಬ ಬೆಂಗಾಲಿ ಮಾಡಲಾಗದ ಕೆಲಸವನ್ನು ಬೆಂಗಾಲಿಯ ಬಗ್ಗೆ ಮಾತೃಭಾಷೆ ಕನ್ನಡ ಆಗಿರುವ ಒಬ್ಬರು ಮಾಡಿರುವುದು ಅಂತ ಬರೆದಿದ್ರು. ಇಂಥ ಪುಸ್ತಕವನ್ನು ಬರೆದು ಪುರಸ್ಕಾರ ಪಡೆಯುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದ್ರು. ಈಗ ನೋಡಿ, ಈ ಬಂಕಿಂ ಚಂದ್ರ ಅವರು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶ್ರೀ AR ಕೃಷ್ಣಶಾಸ್ತ್ರಿಯವರ ಮೊಮ್ಮಗ ಶ್ರೀ ನಾಗೇಶ್ ರಾಮಚಂದ್ರ ಅವರು ನಮ್ಮ ಕನ್ನಡ ಸಮುದಾಯದವರೇ
ಸಿಡ್ನಿಯಲ್ಲಿದ್ದಾರೆ. ಸುಮಾರು 35 ವರ್ಷದಿಂದ ಇಲ್ಲೇ ಇದ್ದಾರೆ. ಅವರು ಈಚೆಗೆ ಅವರಿಗೆ ಸುಮಾರು ವರ್ಷಗಳ ಹಿಂದೆ ಅವರ ಬೆಂಗಳೂರಿನಲ್ಲಿ ಅವರ ಬಂಗಲೆ ಕಟ್ಟಿಸಿದಾಗ ಅವ್ರ ಮನೆಗೆ ಬಂಕಿಮಚಂದ್ರ ಅಂತ ಹೆಸರಾಯಿತು. ನನಗೆ ಕುತೂಹಲ, ಯಾತಕ್ಕೆ ಹೇಗೆ ಬಂತು ಹೆಸರು ಅಂತ ಕೇಳಿದ್ದಕ್ಕೆ ನಾಗೇಶ್ ಅವರು ಹೇಳಿದ್ರು ಅವ್ರ ತಾಯಿ ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ರಂತೆ. ಅದು ಯಾತಕ್ಕೆ ಅಂತಂದ್ರೆ ಆವಾಗ ಈ AR ಕೃಷ್ಣಶಾಸ್ತ್ರಿ ಅವರು ಬರೆದ ಬಂಕಿಮಚಂದ್ರ ಅವರ ಜೀವನ ಚರಿತ್ರೆ ಕೃತಿ ವಿಮರ್ಶೆಗೆ ಅದೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಆದ್ರಿಂದ ಅವರು ಅವ್ರ ಮನೆಗೆ ಬಂಕಿಂಚಂದ್ರ ಅಂತ ಹೆಸರು ಕೊಟ್ರಂತೆ. ನೋಡಿ, ಈಗ ಬಂಕಿಂಚಂದ್ರ, AR ಕೃಷ್ಣಶಾಸ್ತ್ರಿ, ಭಾರತದ ರಾಜ್ಯೋತ್ಸವ ಮತ್ತು ವಂದೇ ಮಾತರಂ ಇವೆಲ್ಲ ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಅಂತ ಅಲ್ವೇ? ಖಂಡಿತ. ನಮಸ್ಕಾರ. ಖಂಡಿತ ಒಪ್ಕೋತೀವಿ ಗಣೇಶ್ ಪ್ರಸಾದ್. ಈಗ ಇನ್ನೊಂದು ಇದೆ, ನಿಮ್ಮ ಗಣರಾಜ್ಯೋತ್ಸವದಲ್ಲಿ ಉಪಯೋಗಿಸುವ ಸ್ಥಿರ ಚಿತ್ರ ಅಥವಾ ಟ್ಯಾಬ್ಲೋಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ದಯವಿಟ್ಟು ಹೇಳ್ಬೇಕು. ಹೋದ್ವಾರ ನಾನು ಗಣರಾಜ್ಯೋತ್ಸವ ಅದ್ರ ಬಗ್ಗೆ ಮಾತಾಡಿದ್ದೆ. ಅವಾಗ ಅದರಲ್ಲಿ ವರ್ಣರಂಜಿತ ಟ್ಯಾಬ್ಲುಗಳು ಮೆರವಣಿಗೆ ಎಲ್ಲ ಇರುತ್ತೆ ಅಂತ ಹೇಳಿದ್ದೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಹೇಗೆ ನಾವು ಟಿವಿ ಮುಂದೆ ಕುತ್ಕೊಂಡು ನೋಡ್ತಾ ಇದ್ವಿ, ಆಮೇಲೆ ಅದೇ ತರ ಈಗಲೂ ಕೂಡ ನಾವು ಟಿವಿನಲ್ಲಿ ನೋಡ್ಬೋದು, ಬಹಳ ಚೆನ್ನಾಗಿರುತ್ತೆ. ಆದ್ರೆ ಎಷ್ಟೋ ಜನಕ್ಕೆ ಈ ಟ್ಯಾಬ್ಲುಗಳು ನಾವೆಲ್ಲ ನೋಡಿ ಆನಂದ ಪಡ್ತೀವಿ, ಆದ್ರೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ಟ್ಯಾಬ್ಲುಗಳು ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಇದನ್ನ ಹೇಗೆ ರಚಿಸ್ತಾರೆ ಅಂತೆಲ್ಲ. ಸೊ ಅವಾಗ ಒಂಚೂರು ಹಂಗೆ ಇಂಟರ್ನೆಟ್ ಅಲ್ಲಿ ನೋಡ್ಬಿಟ್ಟು ಈ ವಿಚಾರನ ನಮ್ಮ ಶ್ರೋತೃಗಳ ಜೊತೆ ಒಂಚೂರು ಹಂಚ್ಕೊಳ್ಳೋಣ ಅಂತ. ಈಗ ಗಣರಾಜ್ಯೋತ್ಸವ ಟ್ಯಾಬ್ಲೋಗಳು ಹೇಗೆ ಆಯ್ಕೆಯಾಗುತ್ತವೆ ಅಂತ, ಮತ್ತೆ ಈ ಆಯ್ಕೆ ಪ್ರಕ್ರಿಯೆ ಹೇಗೆ ಇರುತ್ತೆ ಅನ್ನೋದು ಒಂದು ಮಾಹಿತಿ ಕೊಡೋಣ ಅಂತ. ಸೊ ಈ ಟ್ಯಾಬ್ಲುಗಳ ಆಯ್ಕೆ 1 ಅಥವಾ 2 ತಿಂಗಳಿನ ಪ್ರಕ್ರಿಯೆ ಅಲ್ಲ. ಇದು ಅನೇಕ ತಿಂಗಳುಗಳ ಮುಂಚೆನೆ ಆರಂಭವಾಗುವ ಒಂದು ದೀರ್ಘ ಹಾಗೂ ಕಟ್ಟುನಿಟ್ಟಾದ ಪ್ರಕ್ರಿಯೆ. ಸಾಕಷ್ಟು ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ. ಮತ್ತೆ ಈ ಪ್ರಸ್ತಾವನೆಗಳು ಮತ್ತು ವಿನ್ಯಾಸಗಳು ಮೊದಲನೇ ಹಂತದಲ್ಲಿ ಭಾರತದ ರಕ್ಷಣಾ ಸಚಿವಾಲಯ ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸೂಚನೆ ನೀಡುತ್ತದೆ. ನಿಗದಿತ ಥೀಮ್ ಅಂದ್ರೆ ಈ ವರ್ಷ ವಂದೇ ಮಾತರಂ ಥೀಮ್ ಇತ್ತು. ನಿಗದಿತ ಥೀಮ್ ಆಧಾರಿತವಾಗಿ ತಮ್ಮ ಟ್ಯಾಬ್ಲುಗಳ ರೇಖಾಚಿತ್ರಗಳು, ಕಲ್ಪನೆಗಳು ಮತ್ತು ವಿನ್ಯಾಸಗಳನ್ನು ಸಲ್ಲಿಸಲು ಆಹ್ವಾನಿಸಲಾಗುತ್ತದೆ. ಅಂದ್ರೆ ಒಂಥರ ಟೆಂಡರ್ ಕರೆದಂಗೆ. ಆಮೇಲೆ ಇದಕ್ಕೆ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನ ಕೊಟ್ಟಿರ್ತಾರೆ. ಸೊ ಅದೇನಂತಂದ್ರೆ ಪ್ರಸ್ತಾವನೆ ಸಲ್ಲಿಸುವಾಗ ಅನೇಕ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಈ ವರ್ಷ ಅಂದ್ರೆ 2026 ಏನಿತ್ತು ಅಂದ್ರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಳಕೆ ನಿಷೇಧ, ಆಮೇಲೆ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಕಡ್ಡಾಯ ಈ ಟ್ಯಾಬ್ಲೋಗಳು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ. ಮತ್ತೆ ಈ ಟ್ಯಾಬ್ಲೋಗಳ ಮೇಲೆ ಯಾವುದೇ ರೀತಿಯ ವಾಣಿಜ್ಯ ಲೋಗೋ ಅಂದ್ರೆ ಅಥವಾ ಕಮರ್ಷಿಯಲ್ ಲೋಗೋ ಅಥವಾ ಚಿಹ್ನೆ ಇರಬಾರದು. ರಾಜ್ಯ ಅಥವಾ ಇಲಾಖೆಯ ಹೆಸರನ್ನು ಮಾತ್ರ ಪ್ರದರ್ಶಿಸಲು ಅವಕಾಶ. ಅಂದ್ರೆ ಯಾವ ರಾಜ್ಯದಿಂದ ಬಂದಿದೆ, ಆ ರಾಜ್ಯದ ಯಾವ ಸರ್ಕಾರಿ ಇಲಾಖೆ ಇದನ್ನ ಟ್ಯಾಬ್ಲೋ ಮಂಡಿಸ್ತಾ ಇದೆ ಅನ್ನೋದು ಮಾತ್ರ ಬರಿಬಹುದು. ಆಮೇಲೆ ಟ್ಯಾಬ್ಲೋದ ಮುಂಭಾಗದಲ್ಲಿ ಹಿಂದಿಯಲ್ಲಿ, ಹಿಂಭಾಗದಲ್ಲಿ ಇಂಗ್ಲಿಷ್ನಲ್ಲಿ ಹೆಸರುಗಳನ್ನು ಬರೆಯುವುದು ಕಡ್ಡಾಯ. ಅಂದ್ರೆ ಜನಕ್ಕೆ ಗೊತ್ತಾಗಬೇಕು, ಆದರೆ ಇಂಗ್ಲಿಷು ಹಿಂದಿ 2 ಭಾಷೆಯಲ್ಲಿ ಬರಿಬೇಕು ಅಂತ. ಆಮೇಲೆ ಇದನ್ನ ಸೆಲೆಕ್ಷನ್ ಎಲ್ಲ ಹೇಗೆ, ಒಂದು ತಜ್ಞರ ಸಮಿತಿ ಇರುತ್ತೆ. ಅದು ರಕ್ಷಣಾ ಸಚಿವಾಲಯವು ಕಲೆ, ಸಂಸ್ಕೃತಿ, ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ, ವಾಸ್ತುಶಿಲ್ಪ ಮತ್ತು ನೃತ್ಯ ಸಂಯೋಜನೆ ಮುಂತಾದ ಕ್ಷೇತ್ರಗಳಿಂದ ಆಯ್ದ ತಜ್ಞರಿಂದ ಒಂದು ಸಮಿತಿಯನ್ನು ರಚಿಸುತ್ತದೆ. ಈ ಸಮಿತಿಯ ಈ ಟ್ಯಾಬ್ಲೋಗಳ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡುತ್ತದೆ. ಅಂದ್ರೆ ಬೇಕಾದಷ್ಟು ಎಂಟ್ರಿಗಳು ಬಂದಿರುತ್ತೆ, ಆ ಎಲ್ಲ ಎಂಟ್ರಿಗಳನ್ನು ಇವರು ಎಕ್ಸಾಮಿನ್ ಮಾಡ್ತಾರೆ. ಎಕ್ಸಾಮಿನೇಷನ್ ಅಂದ್ರೆ ಆಯ್ಕೆಯಲ್ಲಿ 2 ಹಂತದ ಇರುತ್ತೆ. ಮೊದಲನೇ ಹಂತ ಏನು ಅಂತಂದ್ರೆ ಆರಂಭಿಕ ವಿನ್ಯಾಸಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಬದಲಾವಣೆಗಳು ಅಥವಾ ಸುಧಾರಣೆಗಳನ್ನು ಸೂಚಿಸಲಾಗುತ್ತದೆ. ಅಂದ್ರೆ ಪ್ರಿಲಿಮಿನರಿ ರಿವ್ಯೂ ಮಾಡಿಬಿಟ್ಟು ಹೇಳ್ತಾರೆ. ಆಮೇಲೆ 2ನೇ ಹಂತ ಏನಂದ್ರೆ ಈ ವಿನ್ಯಾಸಕ್ಕೆ ಅನುಮೋದನೆ ಸಿಕ್ಕ ಬಳಿಕ ಭಾಗವಹಿಸುವವರು ತಮ್ಮ ಟ್ಯಾಬ್ಲೋದ 3D ಮಾದರಿಯನ್ನು ಸಮಿತಿಗೆ ಪ್ರಸ್ತುತಪಡಿಸಬೇಕು. ಈ ಮಾದರಿಗಳ ಆಧಾರದ ಮೇಲೆ ಅಂತಿಮ ಆಯ್ಕೆ ನಡೆಯುತ್ತದೆ. ಯಾವುದೇ ಹಂತದಲ್ಲಿ ನಿಯಮಗಳನ್ನು ಪಾಲಿಸದಿದ್ದರೆ ಅಥವಾ ಗುಣಮಟ್ಟದಲ್ಲಿ ಕೊರತೆ ಕಂಡುಬಂದರೆ ಆ ಟ್ಯಾಬ್ಲೋ ಅನರ್ಹವಾಗುತ್ತದೆ. ಈ ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ದಾಟಿದ ಬಳಿಕವೇ ಟ್ಯಾಬ್ಲೋ ಗಣರಾಜ್ಯೋತ್ಸವದ ಕರ್ತವ್ಯ ಪಥ್ ಮೆರವಣಿಗೆಯಲ್ಲಿ ಭಾಗವಹಿಸುವ ಅವಕಾಶ ಪಡೆಯುತ್ತದೆ ಮತ್ತು ನೀವು ಅದನ್ನು ನೋಡುವ ಅವಕಾಶ ಸಿಗುತ್ತದೆ.
ವಾಸ್ತವವಾಗಿ ಗಣರಾಜ್ಯೋತ್ಸವದ ಮೆರವಣಿಗೆ ಸಂಪೂರ್ಣ ಜವಾಬ್ದಾರಿ ರಕ್ಷಣಾ ಸಚಿವಾಲಯ ವಹಿಸಿಕೊಂಡಿರುತ್ತದೆ. ಸೇನಾ ಪೆರೇಡ್ನಿಂದ ಹಿಡಿದು ಎಲ್ಲಾ ಟ್ಯಾಬ್ಲೋಗಳ ಆಯ್ಕೆಯವರೆಗೆ ಎಲ್ಲಾ ಪ್ರಕ್ರಿಯೆಗಳ ಮೇಲ್ವಿಚಾರಣೆ ಕೂಡ ಇದೇ ಸಚಿವಾಲಯದ ಹೊಣೆ. ಇಷ್ಟೆಲ್ಲ ಮಾಡಿದ ಮೇಲೆ ಬೇಕಾದಷ್ಟು ಟ್ಯಾಬ್ಲೋಗಳು ಬಂದಿರುತ್ತೆ, ಅದನ್ನ ಟಿವಿನಲ್ಲಿ ಕವರ್ ಮಾಡ್ತಾರೆ, ಟಿವಿ ಕಾಮೆಂಟೇಟರ್ಗಳು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವು ಅದನ್ನೆಲ್ಲ ಕುತ್ಕೊಂಡು ನೋಡಿ ಆನಂದಿಸ್ತೀವಿ. ಸೊ ಇದು ನಿಮಗೆ ಒಂದು ಸಣ್ಣ ಮಾಹಿತಿ, ಈ ಟ್ಯಾಬ್ಲೋ ಹೇಗೆ ಬರುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ಹೋದ ವಾರ ನೀವು ಹೇಳಿದ್ದಕ್ಕೆ ಪೂರಕವಾಗಿ ಈ ವಾರ ಹೇಳಿದಿರಿ, ಚೆನ್ನಾಗಿತ್ತು. ಈಗ ಒಂದು ಸ್ಪಾನ್ಸರ್ ಸಂದೇಶ ಇದೆ, ಕೇಳಿ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಈಗ ಮತ್ತೊಂದು ಹಾಡು ಕೇಳಬಹುದೇ? ಯಾಕೆಂದ್ರೆ ನಾವು ಜಯಂತ್ ಅವರು ಇದನ್ನ ಕೇಳಕ್ ಹೋದ್ರೆ ಇದು ತುಂಬಾ ಎಷ್ಟು ನಿಮಿಷ ಅವರದ್ದು? ಅದು 7 ನಿಮಿಷ ಆಗುತ್ತೆ. ಸೊ ಅದರಿಂದ ಅದು ಕಾರ್ಯಕ್ರಮದ ಕೊನೆಗೆ ಬಂದ್ಬಿಡ್ತೀವಿ. ಅದನ್ನ ಮುಂದಿನ ವಾರ ಸಪರೇಟ್ ಆಗಿ ಕೇಳೋಣಂತೆ. 7 ನಿಮಿಷ ಆದ್ರೂ ಆಗಿದೆಯಲ್ಲ. ಆಯ್ತು, ಓಕೆ. ಹಾಗಾದ್ರೆ ಈಗ ಜಯಂತ್ ಅವರ ವಾರ್ತಾಪತ್ರ ಕೇಳಿ. ಸಿಡ್ನಿ ಕನ್ನಡ ವಾಣಿ ಶ್ರೋತೃಗಳಿಗೆ ಸಿಡ್ನಿಯಿಂದ ಜಯಂತ್ ಮಾಡುವ ನಮಸ್ಕಾರಗಳು. ಪ್ರಸ್ತುತ ನಾವು ಪೆರು, ಈಕ್ವೆಡಾರ್ ಪ್ರವಾಸ ಮುಗಿಸಿ ಬಂದಿರುವೆವು. ಮೊದಲಿಗೆ ಪೆರು ದೇಶದ ರಾಜಧಾನಿ ಲೀಮಾ ನಗರಕ್ಕೆ ಬಂದು ಆ ದಿನ ಸಾಯಂಕಾಲ ಕೆನಡಿ ಪಾರ್ಕ್ನಲ್ಲಿ ಸೂರ್ಯಾಸ್ತಮಾನ ನೋಡಿ ಫೌಂಟನ್ ಶೋ ನೋಡಲು ಹೊರಟೆವು. ಮಾರನೇ ದಿನ ಪ್ರೇಕ್ಷಣೀಯ ಸ್ಥಳಗಳಾದ ಪ್ರೀ ಕೊಲಂಬಿಯನ್ ಸೈಟ್, ಹೊಕ್ಕಾ ಪೊಕ್ಲಾನ, 4ನೇ ಶತಮಾನದ ಪವಿತ್ರ ಇಂಕಾ ವಿಲೇಜ್, ಕ್ಯಾಥೆಡ್ರಲ್ ಚರ್ಚ್, ಗವರ್ನಮೆಂಟ್ ಪ್ಯಾಲೇಸ್, ಸಿಟಿ ಹಾಲ್ ಮತ್ತಿತರ ಮಾನ್ಯುಮೆಂಟ್ಗಳನ್ನು ನೋಡಿ ಪ್ಲಾಜಾ ಮೇಯರ್ ಆಫ್ ಲೀಮಾ, ಮೈನ್ ಸ್ಕ್ವೇರ್ ಅನ್ನು ಸಹ ನೋಡಿದೆವು. ಅಲ್ಲಿಂದ ಹೊರಟು ಬೊಡೆಗಾ ವೈ ಕ್ವಾದ್ರಾ ಮ್ಯೂಸಿಯಂ, 16ನೇ ಶತಮಾನದ ಸ್ಯಾಂತೋ ಡೊಮಿಂಗೋ ಕಾನ್ವೆಂಟ್ಗಳನ್ನು ನೋಡಿದೆವು. ಮಾರನೇ ದಿನ ಪ್ಯೂರ್ಟೋ ಮ್ಯಾಲ್ಡೊನಾಡೋ ಎಂಬ ಊರಿಗೆ ವಿಮಾನದಲ್ಲಿ ಬಂದು ನಮ್ಮ ಲಗೇಜನ್ನು ಟೂರ್ ಆಫೀಸಿನಲ್ಲಿಟ್ಟು ಕೇವಲ 3 ದಿನಕ್ಕೆ ಆಗುವಷ್ಟು ಬಟ್ಟೆ ವಾಟರ್ ಪ್ರೂಫ್ ಬ್ಯಾಗ್ನಲ್ಲಿ ಹಾಕಿ ಅಮೆಜಾನ್ ಕಾಡಿಗೆ ಬೋಟಿನಲ್ಲಿ ಬಂದಿಳಿದೆವು. ಆ ದಿನ ರಾತ್ರಿ ಕತ್ತಲೆಯಲ್ಲಿ ಬುಷ್ ವಾಕ್ನಲ್ಲಿ ದೊಡ್ಡ ಪ್ರಮಾಣದ ಮಿಡತೆ, ಕಂಬಳಿ ಹುಳ, ಸಣ್ಣ ಸಣ್ಣ ಕಪ್ಪೆ, ಎಲೆ ಕತ್ತರಿಸುವ ಇರುವೆಯ ಸೈನ್ಯ, ಟೈಲ್ಲೆಸ್ ಸ್ಕಾರ್ಪಿಯನ್ ಸ್ಪೈಡರ್, ಹೈಬ್ರಿಡ್ ಆಫ್ ಸ್ಕಾರ್ಪಿಯನ್ ಅಂಡ್ ಸ್ಪೈಡರ್, ಸಣ್ಣ ಹಾವುಗಳನ್ನು ನೋಡಿದೆವು. ಆ ರಾತ್ರಿಯ ಆಕರ್ಷಣೆ ಟಾರಾಂತುಲಾ ಸ್ಪೈಡರ್ಸ್. ಮಾರನೇ ದಿನ ಬೆಳಗ್ಗೆ ಚಿಂಬಾಡ ಸರೋವರ ನೋಡಲು 2 ಕಿಲೋಮೀಟರ್ ನಡೆದು ದೋಣಿಯಲ್ಲಿ ಅಲ್ಲಿನ ಜೈಂಟ್ ರಿವರ್ ಆಟರ್ ಹಾಗೂ ಕೆಲವು ಬಗೆಯ ಪಕ್ಷಿಗಳನ್ನು ನೋಡಿದೆವು. ಜೈಂಟ್ ಆಟರ್ಗಳು ಮೀನು ಹಿಡಿದು ದಡಕ್ಕೆ ತಮ್ಮ ಮರಿಗಳ ಜೊತೆ ತಿನ್ನುವುದನ್ನು ನೋಡುವುದೇ ಒಂದು ಅನುಭವ. ಮಧ್ಯಾಹ್ನ 42 ಮೀಟರ್ ಎತ್ತರದ ವ್ಯೂ ಟವರ್ನಿಂದ ಅಮೆಜಾನ್ ಕಾಡು ಪ್ರದೇಶವನ್ನು ವೀಕ್ಷಿಸಿದೆವು. ಈ ಟವರ್ ವಾತಾವರಣ ಬಳೆಯಲು ಇರುವ ಒಂದು ರಿಸರ್ಚ್ ಸೆಂಟರ್. ನಂತರ ರಾತ್ರಿಯಲ್ಲಿ ಮತ್ತೆ ದೋಣಿಯಲ್ಲಿ ಕೇಮನ್ ಅಲಿಗೇಟರ್ ನೋಡಲು ಹೊರಟೆವು. ಸಂಪೂರ್ಣ ಕತ್ತಲೆಯಲ್ಲಿ ಸಣ್ಣ ಕೇಮನ್ ಮೊಸಳೆ ನೋಡಿ ನಮ್ಮ ತಂಗುದಾಣ ಸೇರಿಕೊಂಡೆವು. ಇಲ್ಲಿಯ ತನಕ ಮಳೆ ಇರದಿದ್ದು ರಾತ್ರಿ 3 ಗಂಟೆಯ ಕಾಲ ಗುಡುಗು ಸಹಿತ ಮಳೆ ಸುರಿಯಿತು. ನಮ್ಮ ಮುಂದಿನ ತಂಗು ಸ್ಥಳ ಸೇಕ್ರೆಡ್ ವ್ಯಾಲಿ. ಅಮೆಜಾನ್ ಕಾಡಿನಿಂದ ದೋಣಿ, ಬಸ್, ವಿಮಾನ ಮತ್ತು ಬಸ್ಗಳಲ್ಲಿ ಸೇಕ್ರೆಡ್ ವ್ಯಾಲಿ ಸೇರಿದವು. ನಮ್ಮ ಹೋಟೆಲಿನ ಸುತ್ತಲೂ ಬೆಟ್ಟಗಳು, ಹಿಮದ ಶಿಖರ ನೋಡಲು ಮನಮೋಹಕವಾಗಿತ್ತು. ಈ ಪವಿತ್ರ ಕಣಿವೆಯು ಇಂಕಾ ಜನಾಂಗದ ಪ್ರಮುಖ ಕೇಂದ್ರವಾಗಿತ್ತು. ಕುಸ್ಕೋ ನಗರ 3950 ಮೀಟರ್ ಎತ್ತರದಲ್ಲಿದ್ದರೆ ಸೇಕ್ರೆಡ್ ವ್ಯಾಲಿ 2800 ಮೀಟರ್ ಎತ್ತರದಲ್ಲಿದೆ. ಮಾರನೇ ದಿನ ವಲ್ಲಾಂಟೆ ಟಾಂಬೋ ಊರಿನ ಪ್ರಾಚೀನ ಇಂಕಾ ಅವಶೇಷಗಳನ್ನು ನೋಡಲು ಹೋದೆವು. ಈ ಪ್ರದೇಶದಲ್ಲಿಯೇ ಇಂಕಾ ಸೈನ್ಯ ಸ್ಪ್ಯಾನಿಷ್ ಸೈನ್ಯವನ್ನು ಸೋಲಿಸಿತ್ತು.
ಇಲ್ಲಿನ ಕಲ್ಲುಗಳ ಜೋಡಣೆಯಿಂದ ಇಂಕಾ ದೇವರು ವೀರಾಕೋಚರ್ ಸುಪ್ರೀಂ ಕ್ರಿಯೇಟರ್ ಡೈಟಿ ದೇವಸ್ಥಾನ ನೋಡಿ ಮುಂದೆ ಈ ಜಾಗದಲ್ಲಿದ್ದ ಮಿಲಿಟರಿ ರೈತರು ಉಳುವ ಜಾಗ ಪ್ರದೇಶಗಳನ್ನು ಸೂರ್ಯನ ದೇವಸ್ಥಾನವನ್ನು ನೋಡಿದೆವು. ನೀರಾವರಿ ಅಂದಿನ ಕಾಲದಲ್ಲೇ ಬಹಳ ಮುಂದುವರೆದಿತ್ತು. ಇಲ್ಲಿ 3000 ತರಹ ಆಲೂಗಡ್ಡೆ, 50 ತರಹ ಮುಸ್ಕಿನ ಜೋಳ ಬೆಳೆಯುತ್ತಾರೆ. ಮುಸ್ಕಿನ ಜೋಳದಿಂದ ಮದ್ಯ ತಯಾರಿಸುವವರು. ಕಿನೋವಾ ಸಹ ಇಲ್ಲಿನ ಒಂದು ಬೆಳೆ. ಮಾರನೇ ದಿನ ಪೆರು ದೇಶದ ಮುಖ್ಯ ಪ್ರೇಕ್ಷಣೀಯ ಸ್ಥಳ 7 ಅದ್ಭುತಗಳಲ್ಲಿ ಒಂದಾದ ಮಾಚು ಪಿಚ್ಚುಗೆ ಹೊರಟವು. ಮಾಚು ಎಂದರೆ ಪುರಾತನ, ಪಿಚ್ಚು ಎಂದರೆ ಪರ್ವತ. ಮಾಚು ಪಿಚ್ಚು ಪುರಾತನ ಪರ್ವತ. ಇದು 2430 ಮೀಟರ್ ಎತ್ತರದಲ್ಲಿದೆ. ಒಲ್ನಾಂಟೆ ಟಾಂಬೋದಿಂದ ವಿಸ್ಟಾಡೋಮ್ ರೈಲು ಮತ್ತು ಬಸ್ಗಳಲ್ಲಿ ಬೆಟ್ಟಗಳ ಸುಂದರ ದೃಶ್ಯಗಳನ್ನು ನೋಡಲು ಬಹು ಆಹ್ಲಾದಕರವಾಗಿತ್ತು. ಈ ಪ್ರದೇಶದ ಪ್ರಮುಖ ಸ್ಥಳ ಸೂರ್ಯ ದೇವಸ್ಥಾನ, ಇಂಟಿವತಾನ ಸೋಲಾರ್ ಕ್ಲಾಕ್, ಇಂಕಾ ನಗರ ಪ್ರದೇಶ, ಕೃಷಿ ಪ್ರದೇಶ ಎಲ್ಲವನ್ನೂ ನೋಡಿದವು. ಈ ಜಾಗವು ಅಮೆರಿಕಾದ ಎಕ್ಸ್ಪ್ಲೋರರ್ ಹಿರಾಮ್ ಬಿಂಘಮ್ ಅಕಸ್ಮಾತ್ತಾಗಿ 1911ರಲ್ಲಿ ಕಂಡುಹಿಡಿದನು. ಮಾರನೇ ದಿನ ಕುಸ್ಕೋ ನಗರ ನೋಡಲು ಹೊರಟವು. ಈ ನಗರ 3450 ಮೀಟರ್ ಎತ್ತರದಲ್ಲಿದೆ. ಇದರ ಪರಿಣಾಮ ಉಸಿರಾಟದ ಸಮಸ್ಯೆ ನಮ್ಮ ಪ್ರವಾಸದ ಕೆಲವರಿಗೆ ಆಯಿತು. ಇಲ್ಲಿಯ ಇಂಕಾ ಜನರು ಕಟ್ಟಿದ ಪಜಲ್ ಮಾದರಿಯ ಕಲ್ಲು ಜೋಡಣೆಯ ಕಟ್ಟಡಗಳು, ಇಂಕಾ ರೋಕಾ ಅರಮನೆಯ ಸ್ಟೋನ್ ಆಫ್ 12 ಏಂಜಲ್ಸ್ ನೋಡಿ ಮುಂದೆ ಟೆಂಪಲ್ ಆಫ್ ವಾರಿಕೋಚ, ಇಲ್ಲಿನ ದೇವರುಗಳಾದ ಗುಡುಗು, ಚಂದ್ರ, ಭೂಮಿಗಳಿಗೆ ಪ್ರತ್ಯೇಕ ಪ್ರಾರ್ಥನೆಯ ಮನೆ ಇದೆ. ಮುಂದೆ ಊರಿನ ಪ್ರಮುಖ ಸ್ಥಳ ಪ್ಲಾಸಾ ಡೆ ಆರ್ಮ್ಸ್, ಸ್ಯಾನ್ ಪೆದ್ರೋ ಮಾರ್ಕೆಟ್ಗಳಲ್ಲಿ ಸುತ್ತಾಡಿದವು. ಈ ಮಾರುಕಟ್ಟೆಯಲ್ಲಿ ಆಲ್ಪಾಕಾ, ಲಾಮಾ, ಉಣ್ಣೆಯ ಬಟ್ಟೆ ಎಲ್ಲವೂ ಕಡಿಮೆ ದರದಲ್ಲಿ ಸಿಗುವುದು. ಮಾರನೇ ದಿನ ನಾವು ರೈನ್ಬೋ ಮೌಂಟನ್ಗೆ ಹೋಗಲು ನಿಶ್ಚಯಿಸಿ ಒಂದು ವಾಹನ ಗೊತ್ತು ಮಾಡಿ ಹೊರಟವು. ಈ ಬೆಟ್ಟ ನೋಡಲು ಸುಮಾರು 5000 ಮೀಟರ್ ಎತ್ತರದ ಮತ್ತೊಂದು ಬೆಟ್ಟದಿಂದ ನೋಡಬೇಕು. ವಾಹನ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ಮುಂದೆ ಕಾಲುನಡಿಗೆ, ಕುದುರೆ ಅಥವಾ ಮೋಟಾರ್ ಸೈಕಲ್ನಲ್ಲಿ ಹೋಗಬೇಕು. ನಾವು ಕುದುರೆಯಲ್ಲಿ ಹೋದೆವು. ಹೋಗುವ ದಾರಿಯಲ್ಲಿ 100 ಆಲ್ಪಾಕಾ ಲಾಮಾಗಳು ಮೇಯುತ್ತಿರುವುದನ್ನು ನೋಡಿದೆವು. ಬಹಳ ಎತ್ತರದಲ್ಲಿರುವ ಕೊನೆಯ 1 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಬಹಳ ಎತ್ತರದಲ್ಲಿರುವ ಕಾರಣ ಅಲ್ಲಲ್ಲಿ ನಿಂತು ಸುಧಾರಿಸಿಕೊಂಡು ಮೇಲೆ ತಲುಪಿದೆವು. ಈ ಜಾಗದಿಂದ ರೈನ್ಬೋ ಮೌಂಟನ್ ನ ಕೆಂಪು, ಹಸಿರು, ನೀಲಿ, ಬಿಳಿ, ಬೂದು, ಹಳದಿ ಮತ್ತು ಕಂದು ಬಣ್ಣದ ಶಿಖರ ನೋಡಲು ಅಪ್ಯಾಯಮಾನವಾಗಿತ್ತು. ಈ ಬಣ್ಣಗಳು ಬೆಟ್ಟದ ಖನಿಜ ಸಂಪತ್ತಿನಿಂದಾಗಿದೆ. ಈ ಬೆಟ್ಟ 2013ರ ತನಕ ಹಿಮದಿಂದ ಮುಚ್ಚಿ ಇದನ್ನು ಯಾರೂ ನೋಡಿರಲಿಲ್ಲ. ಕ್ಲೈಮೇಟ್ ಚೇಂಜ್ನಿಂದಾಗಿ ಇದು ಗೊತ್ತಾಗಿ ಪ್ರವಾಸಿಗರು ಬರಲು ಆರಂಭಿಸಿದರು. ಸುತ್ತಲಿನ ಕೆಲವು ಬೆಟ್ಟಗಳು ಕೆಂಪು ಬಣ್ಣದಿಂದ ಇತ್ತು. ನಾವು ಹತ್ತಿದ ಬೆಟ್ಟದ ಎತ್ತರ 5036 ಮೀಟರ್. ಸ್ವಲ್ಪ ಕಾಲ ಅಲ್ಲಿದ್ದು ಮತ್ತೆ ಕೆಳಕ್ಕೆ ನಡೆದುಕೊಂಡೇ ಕಾರಿಗೆ ಬಂದು ಕುಸ್ಕೋ ನಗರ ಸೇರಿದೆವು. ಸಂಜೆಯ ಮೇಲೆ ಮತ್ತೆ ಕ್ರಿಸ್ಮಸ್ ಈವ್ ಜನಜಂಗುಳಿ ನೋಡಿದೆವು. ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ರಾತ್ರಿಯಲ್ಲಿ ಅಲ್ಲೇ ಮಲಗಿ ಕ್ರಿಸ್ಮಸ್ ಪೂಜೆ ಮುಗಿದ ನಂತರ ತಮ್ಮ ಊರುಗಳಿಗೆ ಹಿಂದಿರುಗುತ್ತಾರೆ. ಮುಂದಿನ ಭಾಗದಲ್ಲಿ ಗಳಾಪಗೋಸ್ ದ್ವೀಪ ಮತ್ತು ಕ್ವಿಟೋ ಬಗ್ಗೆ ತಿಳಿಸುವೆ. ನಮಸ್ತೆ ಅಂತೂ ಮುಂದೆ ತಿಳಿಸಿ ಕೇಳಿಸ್ಕೊಳ್ಳೋಣ ಅವ್ರನ್ನ. ಈಗ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಕರಿಸಿದ ನಮ್ಮ ನಿಲಯದ ಕಲಾವಿದರೇ ಆದ ಗಣೇಶ್ ಪ್ರಸಾದ್ ಮತ್ತು ಶಶಿಕಾಂತ್ ಹಾಗೂ ಜಯಂತ್ ಅವರಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸೋಣ. ಇನ್ನು ನಿಮ್ಮ ಭೇಟಿ ಮುಂದಿನ ಭಾನುವಾರ ಫೆಬ್ರವರಿ 8ನೇ ತಾರೀಕು ಮಧ್ಯಾಹ್ನ 1 ಗಂಟೆ. ಅಲ್ಲಿಗೆ ನಾವು ಆ ಕಾರ್ಯಕ್ರಮದಲ್ಲಿ ಭೀಮಸೇನ್ ಜೋಶಿ ಅವರು ಹುಟ್ಟಿದ ಒಂದು ದಿನಾಂಕ 4ನೇ ಫೆಬ್ರವರಿ, ಅದರಿಂದ ಅವರ ಬಗ್ಗೆ ಒಂದು ವಿಶೇಷ ಅಂಕಣವನ್ನು ತರೋಣ. ಖಂಡಿತ. ಸೊ ನಮಸ್ಕಾರ. ಮುಂದಿನ ವಾರ ನೋಡೋಣ. ಶ್ರೋತೃಗಳಿಗೆಲ್ಲ ನಮಸ್ಕಾರ.